ವೀಕ್ಷಕರೇ ನಮಸ್ಕಾರ. ಎಂಎನ್ ಸ್ಟುಡಿಯೋ ಪ್ರತಿಭಾವಂತರ ಪರಿಚಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಪ್ರತಿಭಾವಂತರನ್ನು ಪರಿಚಯಿಸ್ತಾ ಇದ್ದೇವೆ ಎಂಎನ್ ಸ್ಟುಡಿಯೋದ ಮಾತುಕತೆಯ ಮೂಲಕ. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಡಿ ಪದ್ಮನಾಭ ಕುಮಾರ್ ಅವರು. ಖ್ಯಾತ ನ್ಯಾಯವಾದಿ ಡಿ ಪದ್ಮನಾಭ ಕುಮಾರ್ MA LLM ಅವರು ಪ್ರಸ್ತುತ ಪನ್ನಪ್ರಸಾದ್ ಎಂದೇ ಚಿರಪರಿಚಿತರು. 1957ರಂದು ಬಂಟ್ವಾಳ ತಾಲೂಕಿನ ಕುಗ್ರಾಮಗಳಲ್ಲೊಂದಾದ ಕೊಯ್ಲದಲ್ಲಿ ನಾರಾಯಣ ಹಾಗೂ ಲಲಿತಾರವರ ಸುಪುತ್ರರಾಗಿ ಜನಿಸಿದರು. ಕಾಲೇಜು ದಿನಗಳಲ್ಲಿ ಪನ್ನಪ್ರಸಾದ್ ಮೋಟಾರ್ಸ್ ಎಂಬ ಸಾರಿಗೆ ಸಂಸ್ಥೆಯನ್ನು ಹುಟ್ಟುಹಾಕಿ ಸುಮಾರು 35 ವರ್ಷಗಳಿಂದ ಶ್ರಮಪಟ್ಟು ದುಡಿದುದಲ್ಲದೆ ಜೊತೆಯಲ್ಲಿ LLB ಪದವಿ ಪಡೆದು 1988ರಿಂದ ನ್ಯಾಯವಾದಿಯಾಗಿ ಮಂಗಳೂರು ನ್ಯಾಯಾಲಯ ಮತ್ತು ಹೈಕೋರ್ಟ್ ಬೆಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಈವರೆಗೆ 7 ಬಾರಿ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಪದಕಗಳನ್ನು ಪಡೆದು ವೇಗದ ಓಟಗಾರ ಚಾಂಪಿಯನ್ಶಿಪ್ ಅನ್ನು 3 ಬಾರಿ ಪಡೆದಿರುತ್ತಾರೆ. ಅಲ್ಲದೆ ಭಾರತ ದೇಶದ 35 ವರ್ಷಗಳ ಚರಿತ್ರೆಯಲ್ಲಿ 50+ ವಿಭಾಗದ ಕ್ರೀಡಾಪಟು ಸಿಂಗಾಪುರದಿಂದ ಈವರೆಗೆ ವೇಗದ ಓಟಗಾದ ಪದಕಗಳನ್ನು ಪ್ರಪ್ರಥಮ ಬಾರಿಗೆ ತನ್ನದಾಗಿಸಿಕೊಂಡಿದ್ದಾರೆ. ಇವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಘನ ವಿಧಾನಸೌಧಕ್ಕೆ ಬರಮಾಡಿಕೊಂಡು ಇತರ ಸಚಿವರುಗಳ ಸಮ್ಮುಖದಲ್ಲಿ 2 ಬಾರಿ ಸನ್ಮಾನಿಸಿರುತ್ತಾರೆ. ಮಂಗಳೂರು ಲಯನ್ ಡಿಸ್ಟ್ರಿಕ್ಟ್ ನಲ್ಲಿ 3 ಬಾರಿ ವಿವಿಧ ಗವರ್ನರ್ ರವರಿಂದ ಸನ್ಮಾನಿಸಲ್ಪಟ್ಟ ಏಕೈಕ ಲಯನ್ ಕ್ರೀಡಾಪಟು ಇವರಾಗಿದ್ದಾರೆ. ಇವರು ಈವರೆಗೆ 28ಕ್ಕಿಂತಲೂ ಹೆಚ್ಚಿನ ಆಕಸ್ಮಿಕ ಘಟನೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಸುಮಾರು 28ಕ್ಕಿಂತಲೂ ಹೆಚ್ಚಿನ ಜನರ ಜೀವ ಉಳಿಸಿದ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಮಾಸ್ಟರ್ ಅಥ್ಲೆಟಿಕ್ ವೇಗದ ಓಟಗಳಾದ 100 ಮೀಟರ್, 200 ಮೀಟರ್, 400 ಮೀಟರ್ನಲ್ಲಿ ಸತತವಾಗಿ 5 ಬಾರಿ ಪದಕ ಪಡೆದು 3 ಬಾರಿ ಸ್ಪ್ರಿಂಟ್ ಚಾಂಪಿಯನ್ಶಿಪ್ ಪಡೆದ ಭಾರತದ ಏಕೈಕ ಕ್ರೀಡಾಪಟುವಾಗಿದ್ದಾರೆ. 35 ವರ್ಷಗಳ ಬಳಿಕ ಪ್ರತಿಷ್ಠಿತ ಸಿಂಗಾಪುರದ ವೇಗದ ಓಟದಲ್ಲಿ ಪದಕ ಪಡೆದ ಪ್ರಥಮ ಭಾರತೀಯರಾಗಿದ್ದಾರೆ. ಇವರಿಗೆ ಭಾರತದ ಮಾಸ್ಟರ್ ಉಸೇನ್ ಬೋಲ್ಟ್ ಎಂಬ ಬಿರುದು ಜನಮನದ ಜಾಲತಾಣಗಳಲ್ಲಿ ಪ್ರಚಲಿತದಲ್ಲಿದೆ. ಡಿ ಪದ್ಮನಾಭ ಕುಮಾರ್ ಇವರೇ, ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಪದ್ಮನಾಭ ಕುಮಾರ್ ಅವರೇ, ಬಹಳ ಸಂತೋಷ ಆಯ್ತು. ಅದರಲ್ಲೂ ನಿಮ್ಮ ವಯಸ್ಸು ಎಷ್ಟು ಅಂತ ನಾನು ಕೇಳೋದಿಲ್ಲ, ಆದ್ರೂ ಪತ್ರಿಕೆಗಳಲ್ಲಿ ನಿಮ್ಮ ವಯಸ್ಸಿನ ಬಗ್ಗೆ ಬಂದಿತ್ತು. 68 ವರ್ಷದ ಯುವಕ ಅನ್ನುವಂಥದ್ದು. 68 ವರ್ಷದ ಯುವಕ ಅಂತ. ಸತತ 7 ಬಾರಿ ಅಂತಾರಾಷ್ಟ್ರೀಯ ಜಾಗತಿಕ ಹಿರಿಯರ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದಂತಹ ಒಂದು ವಿಶೇಷವಾದ ಅನುಭವ. ಅದು ಸಾಧಾರಣ ಅನುಭವ ಅಲ್ಲ. ಜೊತೆಗೆ ಭಾಗವಹಿಸಿ ಮಾತ್ರವಲ್ಲ, ಪ್ರಶಸ್ತಿಗಳನ್ನು ಗಳಿಸಿದ್ದೀರಿ. ವೃತ್ತಿಯಲ್ಲಿ ವಕೀಲರು ಹೌದು, ಕೃಷಿಕರು ಹೌದು. ಅದರ ಜೊತೆಯಲ್ಲಿ ನಾನು ಪತ್ರಿಕೆಗಳಲ್ಲೂ ನೋಡಿದೆ, ಸುಮಾರು 28ಕ್ಕೂ ಹೆಚ್ಚು ಮಂದಿಯನ್ನು ಜೀವವನ್ನು ಉಳಿಸಿದಂತಹ ಒಂದು ಅಪರೂಪದ ವ್ಯಕ್ತಿ ಅನ್ನುವಂತಹದ್ದು. ಬಹಳ ಸಂತೋಷವಾಯಿತು ನಮ್ಮ ಸ್ಟುಡಿಯೋಕ್ಕೆ ಬಂದಿರೋದು. ಪದ್ಮನಾಭ ಕುಮಾರ್ ಅವರೇ, ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನಾನು ಬಂಟ್ವಾಳ ತಾಲೂಕಿನ ಪಂಜಿಕಾಲ್ ಕೊಯ್ಲಾ ಗ್ರಾಮದ ಒಂದು ಕುಗ್ರಾಮದಲ್ಲಿ ಜನಿಸಿದ್ದೇನೆ. ನಾನು ಬಾಲ್ಯದಲ್ಲಿ ಇರುವಾಗಲೇ ತಂದೆಯನ್ನು ಮೃತರಾಗಿದ್ದಾರೆ. ಹಾಗೆ ತಾಯಿ ನಮ್ಮನ್ನು ಸಾಕಿ ಸಲ್ಲಿಸಿದರು. ನಮಗೆ ಕೃಷಿ ಇತ್ತು. ಆದ್ರಿಂದ ನಾನು ಎಲ್ಲರೂ ಹೇಳುವಾಗೆ ಬಾಲ್ಯ ಜೀವನ ಕಷ್ಟಕರ ಅಂತ ಹೇಳಲಿಕ್ಕೆ ನಾವು ತಯಾರಿಲ್ಲ. ತಾಯಿಯ ಮಾರ್ಗದರ್ಶನದಲ್ಲಿ ಹೈಯರ್ ಎಲಿಮೆಂಟರಿ ಕೊಯ್ಲಾ ಶಾಲೆಯಲ್ಲಿ ಆಯಿತು. ಹಾಗೆ ನಂತರ SLC ವೆಂಕಟರಮಣ ಬಂಟ್ವಾಳದಲ್ಲಿ ಆಯಿತು. ಅದರ ಸೆಕೆಂಡ್ PU ವರೆಗೆ SS ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಯ್ತು. SS ಕಾಲೇಜಿಗೆ ಹೋಗುವಾಗ ನಾನು, ಯಾಕಂದ್ರೆ ನಮ್ಮ ಮನೆಯಿಂದ SS ಕಾಲೇಜಿಗೆ 5-6 ಕಿಲೋಮೀಟರ್ ಉಂಟು. ಎಲ್ಲರಿಗೆ ಬಹುಶಃ ಗೊತ್ತಿರಬಹುದು. ಕೊಯ್ಲಾದಿಂದ ಇದು ಅಲ್ಲಲಿಕೆ, ಸೊರನಾಡು ಮತ್ತೆ ಇದು ಬರ್ಬೇಕಾದ್ರೆ 6 ಕಿಲೋಮೀಟರ್ ಅದೇ ಸೈಕಲ್ ಬರ್ತಾ ಇದ್ದೆ. ಹೋಗುವಾಗ ಅಪ್ಗ್ರೇಡ್ ಉಂಟು. ಅದು ಹೈಸ್ಕೂಲಿಗೆ ಬರುವಾಗ ಫುಲ್ ಬಂಟ್ವಾಳ ಕಡೆ ಬರಬೇಕು, ಕಾಲೇಜ್ ಅಲ್ಲಿಂದ. ಹಾಗೆ SLC ಆದ ನಂತರ ಸೆಕೆಂಡ್ PU ವರೆಗೆ ಕಾಲೇಜಲ್ಲಿ ಇದೆ. ಆಗ ಕೂಡ ಸೈಕಲ್. ಆಗ ನನಗೆ ಒಂದು ಕೃಷಿ ಇದರಿಂದ ಕೃಷಿಯಲ್ಲಿ ನಾನು ಬಹುಶಃ ಈಗ ಪಣೆ ಅಂತ ಹೇಳ್ತಾರೆ, ಪಣೆ ಅಂತ ಹೇಳಿ ನಮ್ಮ ಬಾವಿಗೆ ಏತದಲ್ಲಿ ನಾನು ಅಂದ್ರೆ ಏತದಲ್ಲಿ ನೀರು ಮಾಡಬೇಕು. ಒಂದು ಕೆಳಗಿನ ಅದು ಕೊಳಕ್ಕೆ ಜಾಗಕ್ಕೆ, ಮತ್ತೆ ಮೇಲಿನ ಕೆರೆಯಲ್ಲಿ ಬಿಡ್ಬೇಕು. ಕೆರೆ ನೀರೆಲ್ಲ ಅದು ಕಟ್ ಬಿಡುವಂತದ್ದು. ಎಲ್ಲಿವರೆಗೆ ತಾಯಿ ಸಾಕಿದ್ರು ಕೂಡ ಎಲ್ಲಿವರೆಗೆ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ, ತೋಟಕ್ಕೆ ವಾರಕ್ಕೆ 2 ಸಲ ಕೆರೆಯಿಂದ ನೀರು ಬಿಟ್ಟು ಅದನ್ನು ಹಾಕ್ಬೇಕು ಇದರಲ್ಲಿ ಪಾತ್ರೆಯಲ್ಲಿ. ಅದು ಮಾಡ್ಲಿಲ್ಲ ಅಂದ್ರೆ ಅಡಿಗೆ ಊಟ ಇಲ್ಲ, ಸೀದಾ ಶಾಲೆಗೆ ಹೋಗ್ಬೇಕು. ಮತ್ತೆ ನಮ್ಗೆ ಶಾಲೆ ಅಂದ್ರೆ
ನಮ್ಮ ನಾನು ಹೋದದ್ದು ಕೊಯ್ಲಾ ಶಾಲೆ. ನಮ್ಮ ಮನೆಯಿಂದ ಕೊಯ್ಲಾ ಶಾಲೆಗೆ ಹೋಗೋದು ಬರ್ತಿ 2.5-3 ಕಿಲೋಮೀಟರ್. ಅದು 9:30 ಗಂಟೆಗೆ ಲಾಂಗ್ ಬೆಲ್ ಅಂತ ಆಗ್ತದೆ. ಲಾಂಗ್ ಬೆಲ್ ಆಗೋದು ನಾವು 9 ಗಂಟೆಗೆ ಇಲ್ಲಿ ಹೊರಡುದು. ಅಲ್ಲಿ ನಾವು ಅದು ಕೂಡ ಅಂಕುಡೊಂಕು ಮಾರ್ಗ, ಹೋಗಬೇಕಾದ್ರೆ ಓಡಿಕೊಂಡು ಹೋಗುದು. ಚಿಕ್ಕಂದಿನಲ್ಲಿ ನಮ್ಗೆ ಕಬಡ್ಡಿ, ಖೋಖೋ, ಕಬಡ್ಡಿ, ಈಗಿನ ಬರೀ ಕ್ರಿಕೆಟ್ ಅಲ್ಲ, ಕ್ರಿಕೆಟ್ ಅನ್ನು ನಮ್ಮ ಗ್ರೌಂಡ್ ಅಷ್ಟು ದೊಡ್ಡ ಇರ್ಲಿಲ್ಲ, ಕಬಡ್ಡಿ ಅದೆಲ್ಲ ಆಡ್ಲೇಬೇಕು. ಹಾಗೆ ಮತ್ತೆ ಪುನಃ ನಾವು ಬಂದು ಮಾಡ್ತಾ ಇದ್ದೆವು, ಎಲ್ಲಿ ಬದಾಮಿನಲ್ಲಿ ಆಟ ಆಡ್ತಾ ಇದ್ದೆವು. ಮತ್ತೆ ಆರ್ಥಿಕವಾಗಿ ನಮ್ಗೆ ಏನು ಕಷ್ಟ ಏನು ಇಲ್ಲ. ಆರ್ಥಿಕ ಸಭಾ ನಾನು ಹೇಳಿದಲ್ಲ, ಸಹೋದರಾಗಿದ್ದೆವು. ನೀವು ಹುಟ್ಟಿನಿಂದ ಓಟಗಾರ ಅಂತ, ಹುಟ್ಟುವಾಗ್ಲೇ ಅಂದ್ರೆ ಹುಟ್ಟಿದ ಬಳಿಕ ಶಾಲೆಗೆ ಹೋಗೋ ಪ್ರಾರಂಭದಿಂದಲೂ ಓಡಿಕೊಂಡು ಹೋಗಿ ಶಾಲೆಗೆ ಹೋಗ್ತಾ ಇದ್ರು. ಹಾಗಾಗಿ ತರಬೇತಿದಾರರು ಯಾರು ಬೇಕಾಗಿಲ್ಲ, ಯಾಕಂದ್ರೆ ಓಡ್ಕೊಂಡು. ಜೊತೆಗೆ ಸಾಕಷ್ಟು ಜಾಗ ಇತ್ತು ಅಂತ ಹೇಳಿದ್ರು. 11 ಎಕರೆ ಅಂದ್ರೆ ಬಹಳ ದೊಡ್ಡ ಪ್ರದೇಶ. ಆ ಪ್ರದೇಶಕ್ಕೆ ಒಂದು ಸುತ್ತು ಬಂದ್ರು ನೀವು ಒಂದು ರೀತಿ ಒಳ್ಳೆ ಎಕ್ಸರ್ಸೈಸ್ ಮಾಡಿದ ಹಾಗೆ. ನೋಡಿ, ಇತ್ತೀಚೆಗೆಲ್ಲ ನೀವು ಸ್ಪೋರ್ಟ್ಸ್ ಬಗ್ಗೆ, ನೀವು ನಿಮ್ಮ ಓಟದ ಬಗ್ಗೆ, ಶಾಲೆಗೆ ಹೋಗುವ ಬಗ್ಗೆ ಎಲ್ಲ ಹೇಳಿದ್ರಿ. ಇತ್ತೀಚೆಗೆ ತರಬೇತಿಗಳನ್ನೆಲ್ಲ ಕೊಡ್ತಾರೆ ಶಾಲೆಗಳಲ್ಲಿ, PT ಪೀರಿಯಡ್ಗಳಲ್ಲಿ. ನಿಮ್ಮ PT ಪೀರಿಯಡ್ ಏನೋ ಇತ್ತು, ಆ ಸಂದರ್ಭದಲ್ಲಿ ಯಾರಾದ್ರೂ ನಿಮ್ಗೆ ತರಬೇತಿ ಅಂತ ಕೊಡ್ತಾ ಇದ್ರ? ಹೌದು, ಶಾಲೆ PT ಮಾಸ್ಟರ್ ಇದ್ರು. PT ಮಾಸ್ಟರ್ ಅಂದ್ರೆ ಭಯಂಕರ ಸ್ಟ್ರಿಕ್ಟ್ ಅವರು. ಆಗ ಇಲ್ಲ, ಈಗ ಹೊಡಿಯೋ ಕ್ರಮ ಇಲ್ಲಲ್ಲ. ಸರಿ. ಆಗ ಪ್ರತಿಯೊಂದಕ್ಕೂ ಹೊಡಿಯುದೆ, ಅದು ಬಿಸಿಲು ಅದಲ್ಲಿ ಇತ್ತು. ಮತ್ತೆ ನಮ್ಮ ಈ ಸಂದರ್ಭದಲ್ಲಿ ಅವರ ನೆನಪು ಮಾಡ್ಲೇಬೇಕು. ಯಾಕಂದ್ರೆ ಈಗ ಈ ವಿಷಯದಲ್ಲಿ ವಿದ್ಯಾಭ್ಯಾಸ ಆಗ್ಲಿ ಬಿಸಿಲು ಏನಾದ್ರು, ಅದೇ ನಮ್ಮ ಹೆಡ್ ಮಾಸ್ಟರ್ ರಾಮಚಂದ್ರ ಗೌಡ ಅಂತ ಇದ್ರು ಕೊಯ್ಲಾ ಶಾಲೆ ಸ್ಟಾರ್ಟಿಂಗ್ ಪ್ರೈಮರಿಯಲ್ಲಿ. ಅವರು ಕುರ್ತಾ ಹಾಕುದು, ಕುರ್ತಾ ಬೆಟ್ಟವನ್ನು ನಗರ ಎಲ್ಲಾದ್ರೂ ತಪ್ಪು ಮಾಡಿದಲ್ಲಿ ಮತ್ತೆ ಈಗ ಬಹುಶಃ ಅದೊಂದು ಪ್ರಾಕ್ಟೀಸ್ ಇಲ್ಲ. ಮೊದಲು ಚಡ್ಡಿ ಹಾಕಿದ್ರೆ ಪ್ರತಿ ದಿನ ಅದು ಅವರ ತತ್ವ ಏನಂತ ಹೇಳಿದ್ರೆ, ಹರಿದ ಬಟ್ಟೆ ಆದ್ರೂ ಪರವಾಗಿಲ್ಲ, ಅದು ಕ್ಲೀನ್ ಅಂಡ್ ನೀಟ್ ಅಂಡ್ ಕ್ಲೀನ್ ಅರಿಬೇಕಂತಿಲ್ಲ ಅವ್ರ ಸಿದ್ಧಾಂತ, ಹೆಡ್ ಮಾಸ್ಟರ್. ಮತ್ತೊಂದು, ಪ್ರತಿ ದಿವಸ ತಲೆಗೆ ಮತ್ತೆ ಈ ಶೋಲ್ಡರು ಮತ್ತೆ ಈ ನೀ ಪಾಯಿಂಟ್ ತೆಂಗಿನೆಣ್ಣೆ ಹಾಕಿ ಬರಲೇಬೇಕಾದ್ರೆ, ಬಹುಶಃ ಈಗ ತೆಂಗಿನೆಣ್ಣೆ ಪ್ರಾಮುಖ್ಯತೆ ಹೇಳುವಂತದ್ದು ನಮ್ಮ ಬಿಎಂಎಗಿಡವರು ಮಾತ್ರ, ಡಾಕ್ಟರ್ ಬಿಎಂಎಗಿಡವರು ತೆಂಗಿನೆಣ್ಣೆ ಮಾತ್ರ. ಆಗ ಹಾಗಿತ್ತು. ಆದ್ರಿಂದ ಈಗ ಕೂಡ ಅದು ಕಂಪಲ್ಸರಿ. ಈಗ ಕೂಡ ನಮ್ಮ ಮಸಲ್ಸ್ ಶೈನಿಂಗ್ ಹೊಡಿದಲ್ಲಿ ಅಷ್ಟು, ಅದೇ ತೆಂಗಿನೆಣ್ಣೆಗೆ ಅದೊಂದು ಇತ್ತು. ಸೊ ಹಾಗೆ ಅದರ ನಂತರ ನಾನೀಗ ಆ ಸಂದರ್ಭದಲ್ಲಿ ಎಂತಾಗ ನಂದೊಂದು ವಿಶ್ವಾಸ್ ಶೆಟ್ಟಿ ಅಂತ ಹೇಳಿ ಅವ್ರದ್ದು ಪರಿಚಯ. ಯಾವುದು ಬಹಳ ಬಿಸ್ನೆಸ್ ಮ್ಯಾನ್, ಮತ್ತೆ ಆಟ ಸ್ವಂತ ಇದೆ. ನಮ್ಮ ಹೆಸರಾಂತ ಚೆನ್ನಪ್ಪ ಶೆಟ್ಟಿ ಅವರು ಫಸ್ಟ್ ಪಳಗಿದ ಜಾಗ ಅದು ಕೊಕ್ಕೊಳ್ಳಿ. ಅವರೊಂದು ಆರ್ಟಿಕಲ್ ಬರೆದಾರೆ, ಚೆನ್ನಪ್ಪ ಶೆಟ್ಟಿ. ಯಾಕಂದ್ರೆ ಚೆನ್ನಪ್ಪ ಶೆಟ್ಟಿ 2 ಇದ್ದಾರೆ, ಅವರು ಇಬ್ರು ಬಹುಶಃ ಫಸ್ಟ್ ಚೆನ್ನಪ್ಪ ಶೆಟ್ಟಿ 7ನೇ ಕ್ಲಾಸ್ ಕಲ್ತವರು. ಅಷ್ಟೊಂದು ಯಕ್ಷಗಾನದಲ್ಲಿ ಅಷ್ಟು ಮಹಾನ್ ವ್ಯಕ್ತಿ. ಅದು ಅಂದ್ರೆ ಅವರ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮಲ್ಲಿ ಅದು ವಿಶ್ವ ಶೆಟ್ಟಿ. ಯಾಕಂದ್ರೆ ಮುಲ್ಕಿ ಬಾಬು ಶೆಟ್ಟಿ ತಮ್ಮ ಕುಂಗೊಟ್ಟು ವಿಶ್ವ ಶೆಟ್ಟಿ ಅಂತ ಹೇಳಿ ಸೋರ್ನಲ್ಲಿ ಬಹುಶಃ ಇತ್ತೀಚೆಗೆ ಒಂದು 2 ವರ್ಷದಿಂದ ನಂತರ ಆದ್ರು. ಅವರ ಸಾಧನೆ, ಅವರು ನಮ್ಗೆ ಫಾದರ್, ಗಾಡ್ ಫಾದರ್. ಬಹಳ ಸಂತೋಷ ಆಗ್ತದೆ. ನೀವಂದ್ರೆ ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಇದ್ದವರು, ನಿಮ್ಮ ಗುರುಗಳನ್ನ ನೆನಪಿಸಿಕೊಳ್ಳುವಂತ ಒಂದು ಗುಣ ಇದೆ ಅಲ್ಲ, ಅದು ಬಹಳ ಶ್ರೇಷ್ಠವಾದ ಗುಣ. ಅಲ್ಲಲ್ಲಿ ಇರ್ತಿದ್ದೆ. ಆ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಸ್ಪರ್ಧೆ, ಅಂತರ್ಶಾಲಾ ಸ್ಪರ್ಧೆಗಳಲ್ಲಿ ಏನಾದ್ರು ಭಾಗವಹಿಸಿ ಬಹುಮಾನ ಗಳಿಸಿದ್ದೆ ಏನಾದ್ರು? ಇಲ್ಲ ಅದು ಇಲ್ಲ, ಅದು ನಾನು ಅಲ್ಲಿ ಅಂತಲ್ಲ. ನಂದು ವಿದ್ಯೆಯನ್ನು ಇದು ಅನಿರೀಕ್ಷಿತ. ನನ್ನ ಪ್ರತಿಯೊಂದು ಸ್ಪೋರ್ಟ್ಸ್ ಎಲ್ಲ ಅನಿರೀಕ್ಷಿತ ಹೇಳ್ಕೊಂಡು ಹೋಗ್ತೇನೆ, ಎಲ್ಲ ಅನಿರೀಕ್ಷಿತ. ಆದ್ರೆ ನನ್ಗೆ ಅದಕ್ಕೆಲ್ಲ ಸಮಯನೇ ಇಲ್ಲ. ಈಗ ಒಂದು ಕ್ರಿಕೆಟ್ ಕೊಯ್ಲಾದಲ್ಲಿ ಕ್ರಿಕೆಟ್ ನಮ್ಮ ಮಕ್ಕಳ ಸೇರಿ 5 ಗಂಟೆ ಆಡ್ತಾ ಇದ್ದೆವು. ಮತ್ತೆ ಕಾಂಪಿಟೇಷನ್ ಹೋಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಹೋದ್ರೆ ಇಡೀ 2-3 ದಿವಸ ಹೋಗ್ತದೆ. ಇಡೀ ದಿವಸ ಹೋದ್ರೆ ನಮ್ಗೆಲ್ಲ ಬ್ಲಾಕ್ ಆಗ್ತದೆ. ಅಲ್ಲಿ ಅಕ್ಕ ಪದ ಕೊಡ್ತಾರೆ, ತಾಯಿ ಪದ ಕೊಡ್ತಾರೆ, ಇದು ತೋಟಕ್ಕೆ ನೀರು ಹಾಕಿದ್ರೆ ಅನ್ನ ಹಾಕುದಿಲ್ಲ, ಕಾಫಿ ಕೊಡುದಿಲ್ಲ, ಬಬ್ಬು ಹೊಡಿತಾರೆ. ಕಾಲೇಜು ದಿನಗಳಿಗೆ ನೀವು ಪ್ರಾಥಮಿಕ ಹೈಸ್ಕೂಲ್ ಮುಗಿಸಿ ಹೈಸ್ಕೂಲ್ ಇಲ್ಲಿ ಮಾಡಿದ್ರಿ? ಹೈಸ್ಕೂಲ್ ವೆಂಕಟರಮಣ ಬಂಟ್ವಾಳದಲ್ಲಿ. ಆಮೇಲೆ ಕಾಲೇಜು ಇಲ್ಲಿ ಇಲ್ಲಿ SS ಕಾಲೇಜ್. ಸೆಕೆಂಡ್ PU ವರೆಗೆ ನಾನು SS ಕಾಲೇಜಲ್ಲಿ ಬಂದೆ. ಸರಿ. ಅಲ್ಲಿ ನಾನು SS ಕಲಿಯುವುದರಲ್ಲಿ ನಾನು ಮತ್ತೆ ಅಲ್ಲಿ ವೇಷಧಾರಿ ಇನ್ ದ ಸೆನ್ಸ್ ಆಟ ಯಕ್ಷಗಾನದಲ್ಲಿ ನಾನು ಕಲಾವಿದ. ಅದೇ ಹೇಳಿದಲ್ಲ, ಅಲ್ಲಿ ಅವರ
ವಿಶ್ವ ಶೆಟ್ಟಿಗೆ ವ್ಯವಹಾರ ಬಿಸ್ನೆಸ್ ಇತ್ತು, ಹಾಲಿನ ಬಿಸ್ನೆಸ್, ಬಿಡಿ ಬಿಸ್ನೆಸ್, ಆಟ, ಅದರಲ್ಲಿ ನಾನು ಎಲ್ಲವೂ ಸಕಲ ಕಲ ಎಲ್ಲವನ್ನಂದ್ರೆ ನೀವು ಸಂಪೂರ್ಣವಾಗಿ ನೋಡಿ, ಡ್ರೈವರ್ ಇಲ್ಲದೆ ಡ್ರೈವಿಂಗ್ ಮಾಡ್ಬೇಕು. ಅಂದ್ರೆ ಇದು ಟಿಕೆಟ್ ಕೌಂಟರ್ ಇತ್ತಾಗ, ಈಗ ಟಿಕೆಟ್ ಕೌಂಟರ್ ಇಲ್ಲಿ ಇಲ್ಲ ಆಟಕ್ಕೆ, ಅಲ್ಲಿ ಟಿಕೆಟ್ ಕುತ್ಕೊಳ್ಬೇಕು. ವೇಷಧಾರಿ ಎಲ್ಲಾದ್ರೂ ಬರ್ಲಿಲ್ಲ ಆದ್ರೆ ಆ ವೇಷ ಮಾಡಬೇಕು, ಪುಂಡೇಶ ಅಲ್ಲ. ಆದ್ರೆ ಇದೊಂದು ಜ್ಞಾನ ವಿಶೇಷ ಇಲ್ಲದಿದ್ದು, ಕಥೆ ಜ್ಞಾನ ವಿಶೇಷ ಇಲ್ಲದಿದ್ದು ಕೂಡ ಅಲ್ಲಿ ಒಬ್ರು ಹೀರೋ ಇರ್ತಿದ್ರು, ಕಲಾವಿದರು ಇರ್ತಿದ್ರು. ಎಷ್ಟು ಭಾಗ ಪದ್ಯಕ್ಕೆ ಎಷ್ಟು ಉತ್ತರ ಕೊಡ್ಬೇಕು ಹೇಳ್ಬೇಕಂತೇಳಿ ಅಷ್ಟೇ. ಎಷ್ಟು ಪದ್ಯ ಆಗುವಾಗ ಇಷ್ಟು ಅದಕ್ಕೆ ವಿಷಯ ಹೇಳ್ಬೇಕಂತ ಹೇಳ್ತಾರೆ. ಮತ್ತೆ ನಾನು ಕೂಡ ಆಗ ಮಾತಾಡಲಿಲ್ಲ, ಆಗಲೇ ನಾನು ಎಸ್ ಅಲ್ಲಿ ಒಳ್ಳೆ ಮಾತುಗಾರ ಆಗಿದ್ದೆ. ಆದ್ರೆ ನನ್ಗೇನು ಕಷ್ಟ ಬರಲ್ಲ. ಮತ್ತೆ ಮೇನ್ ಏನಂದ್ರೆ ನಾನು ಮಾತಾಡ್ಲಿಕ್ಕೆ ಅವಶ್ಯ ಯಾಕಂದ್ರೆ ನಂದು ನಾಟ್ಯನೇ ಮಾಡ್ತಾ ಇದ್ದೆ. ಆಗ ನಾನು 80 ಡಿಗ್ರಿ 100 ಡಿಗ್ರಿ ತೆಗಿತೇನೆ, ಈಗ 60 ಡಿಗ್ರಿ ತೆಗಿತೇನೆ. ಜಾಗತಿಕ ಹಿರಿಯರ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದವರು ನೀವು. ನಿಮ್ಗೆ ಈ ಕ್ರೀಡಾಕೂಟಕ್ಕೆ ಭಾಗವಹಿಸುವಿಕೆ, ನೀವು ಲಾ ಮಾಡಿದಿರಿ, ಕಾನೂನು ಕಲ್ತಿದ್ದೀರಿ, ಆ ಸಂದರ್ಭದಲ್ಲಿ ಬಂತ ಅಥವಾ ಆಮೇಲೆ ಯಾವಾಗ ಈ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡಿದ್ರಿ? ಇದು ಒಂದು ಅನಿರೀಕ್ಷಿತ ಆಕಸ್ಮಿಕ. ಯಾಕಂದ್ರೆ ವಿದ್ಯಾಭ್ಯಾಸ ಹಾಗೆ, ನಾನು ಡಿಗ್ರಿ ಆದ ನಂತರ ಡಿಗ್ರಿ ಎಲ್ಲ ನಂದು ಆ ಸಮಯ ನೋಡಿ, ಡಿಗ್ರಿ ನಾನು ಎಷ್ಟೇ ಇದರಲ್ಲಿದ್ರು ಕಾರ್ಯಕ್ರಮದಲ್ಲಿದ್ರು ಕೂಡ, ಚಟುವಟಿಕೆಗಳಿದ್ರು ಕೂಡ ನಾನು ಸೆಕೆಂಡ್ ಕ್ಲಾಸ್, ನಂದು ಟಾರ್ಗೆಟ್ ಫಸ್ಟ್ ಕ್ಲಾಸ್ ಇಲ್ಲ. ಈಗ ಸ್ಪೋರ್ಟ್ಸ್ ಅಲ್ಲಿ ಕೂಡ ಹಾಗೆ ನಾನು ಕ್ಲೈಮ್ ಮಾಡುದು 3rd ಪ್ಲೇಸ್, 3ನೇ ಸ್ಥಾನದಿಂದ ಕಮ್ಮಿ ಆಗೋದು. ಯಾಕಂದ್ರೆ ಫಸ್ಟ್ ಪ್ಲೇಸ್ ಮಾಡಿದ್ರೆ ನಾವು ಸಮಸ್ಯೆ ಆಗ್ತದೆ, ಯಾಕಂದ್ರೆ ಅಷ್ಟು ತಯಾರಬೇಕು ಅದಕ್ಕೆ. ಸೆಕೆಂಡ್ ಇಲ್ಲ, 3ನೇ ಸ್ಥಾನವನ್ನು ನಾವು ಇಟ್ಕೊಳ್ಳುವಂತ ಅದು ನನಗೆ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಹಾಗೆ ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದ್ದೆ ಡಿಗ್ರಿಯಲ್ಲಿ. ಅದರ ನಂತರ ಕಾಲೇಜ್ ಆಗಲಿಲ್ಲ, ಬಸ್ ಅವರೆಲ್ಲ ಇದ್ರಿಂದ. ನಂತರ ನಂಗೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಅಂದ್ರೆ ನೋಡಿ, ಡಿಗ್ರಿ ಆದ ನಂತರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಂಗೆ ಕೆಲಸ ಉಂಟು, ಇಲ್ಲಿ ಬಸ್ ಫೀಲ್ಡ್ ಉಂಟು, ಆಗ್ಲೇ ಬಹುಶಃ 2 ಬಸ್ ಉಂಟು, ಕಾರ್ಗಳು ಉಂಟು, ಅದು ಹೋಗ್ಲಿಕ್ಕೆ. ಮತ್ತೆ ಇನ್ನಿತರ ಆಗ್ಲೇ ನಾನು ಸ್ವಲ್ಪ LIC ಏಜೆಂಟ್ ಎಲ್ಲ ಮಾಡ್ತಾ ಇದ್ದೆ. ಸೊ ಆಗ ಸಮಥಿಂಗ್ ಇಸ್ ಬೆಟರ್ ಅಂತ ಹೇಳಿ ನಾನು ಲಾ ಕಾಲೇಜ್ ಸೇರಿದೆ. ಲಾ ಕಾಲೇಜ್ ಸೇರಿದೆ ಯಾಕಂದ್ರೆ ನಾನು ಲಾಯರ್ ಆಗ್ಬೇಕಂತ ಹೇಳಿದಲ್ಲ. ಸೇರಿದ ನಂತರ ಹಾಗೆ ಆಗ 3 ವರ್ಷ ಬೆಳಿಗ್ಗೆ ಮತ್ತು ಸಂಜೆ ಕ್ಲಾಸಸ್ ಇದ್ದದ್ದು. ಅದು ಆ ಪೀರಿಯಡ್. ಈ ಬಹುಶಃ ಈಗ ಅದು ಇಲ್ಲ ಕಾಣ್ಬೇಕು ಕ್ಲಾಸ್. ಬೆಳಿಗ್ಗೆ 2 ಗಂಟೆ, ರಾತ್ರಿ ಸಂಜೆ 4 to 5 ಆದ 1 hour. ಸೊ ಅದರ ನಂತರ ಆಯ್ತು. 88ರಲ್ಲಿ ನಾನು ಸ್ವಲ್ಪ ಅಡೆತಡೆಯಿಂದ ಅದೇ ಸ್ಪೋರ್ಟ್ಸ್ ಹೇಗೆ ಬಂತ ಹೇಳಿದ್ರೆ, ನಾನು 1995ರಲ್ಲಿ ನನ್ನ ಮದುವೆ ಆಯ್ತು. ನೆಕ್ಸ್ಟ್ 96ರಲ್ಲಿ ನನ್ಗೆ ಪ್ರಥಮ ಇದು ಹುಡುಗಿ ವಿದೇಶದಲ್ಲಿದ್ದಾಳೆ, ಸಪ್ನ, ತೇಜಸ್ವಿ ಸಪ್ನ ಅಂತ ಆಯ್ತು. ಅವಳಿಗೋಸ್ಕರ ಅವಳನ್ನ ಈ ಸ್ಪೋರ್ಟ್ಸ್ನ ಇದು ಯಾವುದು ಸ್ಫೂರ್ತಿ ಆದಂತ ಅವಳ ಹೆಸರು ಹೇಳ್ಬೇಕಾಗ್ತದೆ. ಅವಳು ಜೆರೂಸಲ್ಲಿ ಎಲ್ಲ ನನ್ನ 2 ಹುಡುಗಿಯರು ಕೂಡ ಜೆರೂಸಲ್ಲಿ ಕಲ್ತದ್ದು. 2 ಮಕ್ಕಳು ಹುಡುಗಿಯರು, ಮತ್ತೊಬ್ಬ ಮಿಲಾಗ್ರಿಸ್. ಈಗ ನನ್ನ ಮತ್ತೊಬ್ಬ ಮಗ ವಕೀಲಾಗಿದ್ದಾನೆ, ಅವರಿಬ್ರು ಇದು ಬೆಳೆದಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಡಾಟರ್ ತೇಜಸ್ವಿ ಸಪ್ನ ಅಂತ ಹೇಳಿ, ಅವಳು ಆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಜೆರೂಸು, ಅವಳು ರನ್ನಿಂಗ್ ರೇಸ್ ಅಲ್ಲಿ ಫಾಸ್ಟ್ ಇದ್ಲು. ಅದೇ ಅವಳದು ಕೂಡ ಹಾಗೆ. ಆಗ ಅವಳು ರನ್ನಿಂಗ್ ರೇಸ್ ಅಲ್ಲಿ ಬಂದಿದ್ದಾಳೆ, ಯಾವ್ದು ಪ್ಲೇಸ್ ಬಂದಿದೆ. ಇನ್ನು ಅದಕ್ಕೆ ಅವಳಿಗೆ ಎನ್ಕರೇಜ್ ಮಾಡ್ಲಿಕ್ಕೆ ನಾನೇನ್ ಮಾಡಿದೆ, ಅವಳೊಟ್ಟಿಗೆ ನಾನನ್ನು ಗ್ರೌಂಡ್ ಕರ್ಕೊಂಡು ಹೋಗುದು, ಸ್ವಿಮ್ಮಿಂಗ್ ಕರ್ಕೊಂಡು ಹೋಗುದು. ಮೊದಲೇ ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಹೋಗ್ತಾ ಇದ್ದೆ ಗ್ರೌಂಡಿಗೆ. ಅದಕ್ಕೆ ಪ್ರಿಪರೇಷನ್ ರನ್ನಿಂಗ್ ಅಂತ ಮಾಡ್ತಾ ಇರ್ಲಿಲ್ಲ. ಸೊ ವಾಕಿಂಗ್, ಜಾಗಿಂಗ್ ಅದೆಲ್ಲ ತುಂಬಾ ವರ್ಷ ಮಾಡ್ತಾ ಇದ್ದೆ. ಬಟ್ ಅವಳಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅವಳಿಗೆ ಎನ್ಕರೇಜ್ಮೆಂಟ್ ಮಾಡಿ ಅವಳನ್ನು ನಾನು ಸಪೋರ್ಟ್ ಮಾಡಿ ನಾನು 100 ಮೀಟರ್, 200 ಮೀಟರ್, 400 ಮೀಟರ್, ನನಗೆ ಯಾರು ಗುರು ಇಲ್ಲ. ಮಂಗಳಾ ಸ್ಟೇಡಿಯಂ ನಲ್ಲಿ ಅಲ್ಲಿ ಲಕ್ಷ್ಮಣ್ ರೈ ಮತ್ತೊಬ್ರು ಎಲ್ಲ ಇದ್ದಾರೆ ಅಲ್ಲಿ, ಅವ್ರನ್ನೆಲ್ಲ ಕೇಳಿ ಮತ್ತೆ ನೋಡಿ ಮತ್ತೆ ಕೆಲವು ಕ್ಲಾರಿಫಿಕೇಶನ್ ಹೋಗೋವೆಲ್ಲ ಆಗ್ತದೆ, ನಾನು ಸ್ಟಾರ್ಟ್ ಮಾಡಿದೆ. ಅದರ ನಂತರ ನಾನು ಹಾಗೆ ಅಂದ್ರೆ ನಿಮ್ಮ ಪ್ರತಿಭೆ, ನಿಮ್ಮೊಳಗಿರುವಂತಹ ಪ್ರತಿಭೆ ಹೊರಗೆ ಬರ್ಬೇಕಾದ್ರೆ ನಿಮ್ಮ ಮಗಳೇ ಬರ್ಬೇಕಾಯ್ತು ಅಂತ ಅಲ್ವಾ? ಬಹಳ ವಿಶೇಷ ಇದು. ಮಗಳು ಸಾಮಾನ್ಯವಾಗಿ ಮಕ್ಕಳಿಗೆ ತಂದೆ ಗುರುವಾಗಿರ್ತಾರೆ. ಇಲ್ಲಿ ಮಗಳ ಒಂದು ಆಶೆಯಿಂದ, ಮಗಳ ಸಾಧನೆಯ ಜೊತೆಗೆ ನೀವು ಸಾಧನೆಯನ್ನು ಮಾಡಿರುವಂತಹದ್ದು. ಅಂದ್ರೆ ನೀವು ಪ್ರಾಥಮಿಕ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಎಲ್ಲೂ ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸಿದವರಲ್ಲ. ಒಳಗಡೆ ಇತ್ತು ಅದು ಶಕ್ತಿ, ಒಳಗಡೆ ಇತ್ತು, ಅದು ಬೆಳಕಿಗೆ ಬರಬೇಕು, ಒಳಗೆ ಇತ್ತು.
ಬೆಳಕಿಗೆ ಬರಬೇಕಿತ್ತು. ಬೆಳಕಿಗೆ ಬಂದದ್ದು ಮಗಳು ಹುಟ್ಟಿದ ಮೇಲೆ, ಮಗಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ. ನಂದೊಂದು ಪ್ರಶ್ನೆ, ಸಾಮಾನ್ಯವಾಗಿ ಒಂದು ವಯಸ್ಸಾದ್ಮೇಲೆ ಒಂದು ಕ್ರಿಕೆಟ್ ಅಲ್ಲೆಲ್ಲ ನೋಡಿ 35ರ ನಂತರ ಕ್ರಿಕೆಟ್ ಆಡೋದಿಲ್ಲ ಆಟಗಾರರು ಬಹಳ ಕಡಿಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಮತ್ತೆ 40 ವರ್ಷ ಆದ್ಮೇಲೆ ಬಹಳ ಜಾಗೃತಿ ಆಗಿರ್ಬೇಕು ದೇಹ ಅಂತ ಹೇಳ್ತೀರಿ. ಹೀಗಿರೋ ನೀವು 40 ವರ್ಷದ ಬಳಿಕ ಅಥವಾ 35 ವರ್ಷಗಳ ಬಳಿಕ ಒಂದಿಷ್ಟು ಕ್ರೀಡೆಯಲ್ಲಿ ಭಾಗವಹಿಸಿದ್ದೀರಲ್ಲ, ಈ ಒಂದು ಹುಮ್ಮಸ್ಸು, ಆ ಹುಮ್ಮಸ್ಸಿನ ಹಿಂದೆ ನೀವು ತೆಗೆದುಕೊಳ್ಳುವಂತ ಆಹಾರಗಳು ಯಾವುದು? ಆಹಾರ ಆಕ್ಚುಲಿ ನಮ್ದು ನಾರ್ಮಲ್ ಫುಡ್. ನಾನು ಆರ್ಟಿಫಿಷಿಯಲ್ ಫುಡ್, ನಾನು ಎಲ್ಲರೂ ಹೇಳ್ತಾರೆ, ತಾವೆಲ್ಲರೂ ಹೇಳ್ತಾರೆ ಗ್ಯಾಸ್ಟ್ರಿಕ್ ಐಟಮ್ ಎಲ್ಲ ಬಂದ ಫುಡ್ ಅದು ಹೇಳ್ತೇನೆ. ತೊಗರಿ, ಕಡ್ಲೆ, ಇದು ಫೈರ್ಮನ್ಗಳು ನಮ್ಮ ಲೋಕೇಶ್ ಶೆಟ್ಟಿ ಅವರೆಲ್ಲ ಗೆಣಸು ತಿನ್ನಲೇಬೇಕು. ಮತ್ತೆ ನ್ಯಾಚುರಲ್ ಫುಡ್, ಮತ್ತೆ ನ್ಯಾಚುರಲ್ ಫುಡ್ಗಿಂತಲೂ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಆಫ್ ಲೈಫ್ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೋಡಿ, ಹೆಚ್ಚಿನವರು ಏರ್ ಕಂಡೀಷನ್ ಕಾರ್ನಲ್ಲಿ ಹೋಗ್ತಾರೆ, ಏರ್ ಕಂಡೀಷನ್ ಕಾರ್ನಲ್ಲಿ ಬರ್ತಾರೆ, ಸರಿ, ಅಲ್ಲಿ ಮಂಗಳ ಸ್ಟೇಡಿಯಂ ನಲ್ಲಿ ಅಲ್ಲಿ ಇಲ್ಲೆಲ್ಲ ಓಡ್ತಾರೆ. ಪುನಃ ಶೂಸ್ ಡಬಲ್ ಡಕ್ ಶೂಸ್ ಹಾಕ್ತಾರೆ. ನಾನು ಅದು ಮಾಡುದಿಲ್ಲ. ನಾನು ಬ್ಯಾರ್ ಫೂಟ್ ಅಲ್ಲಿ, ಬ್ಯಾಂಗ್ಳೂರಲ್ಲಿ ಕೂಡ ನಾನು ಬ್ಯಾರ್ ಫೂಟ್ ಅಲ್ಲಿ ರನ್ನಿಂಗ್ ಮಾಡುದು. ಯಾಕಂದ್ರೆ ತಮಾಷೆ ಮಾಡೋರು ಏನು ಬೇಕಾದ್ರೆ ಮಾಡ್ಲಿ. ನಾವು ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾವು ಇಂಟರ್ನ್ಯಾಷನಲ್ ಕೂಡ ಸೆಕೆಯಲ್ಲಿ ಅದು ಜಾಸ್ತಿ ಆದ್ರೆ ಅಂಗಿ ತೆಗೆದು ಚೆಸ್ಟ್ ನಂಬರ್ ಹಾಕಿ ಆ ನ್ಯಾಚುರಲ್ ನಮ್ಮ ಬಾಡಿಗೆ ಉಂಟಲ್ಲ, ಅದ ಪವರ್ ಅದು. ಮತ್ತೆ ನಮ್ಮ ಕಾಲಿಗೆ ಅಕ್ಯುಪಂಕ್ಚರ್ ಆಗ್ಬೇಕು. ನೀವು ನಂಬ್ತೀರ ಬಿಡ್ತೀರ ಬೇಡ, ಕೊರೋನಾ ಟೈಮ್ ನಲ್ಲಿ ಎಲ್ಲರೂ ಕೊರೋನಾಕ್ಕೋಸ್ಕರ ಕಷಾಯ ಕುಡಿದಾರೆ, ಬಿಸಿನೀರು ಮಾಡಿದೆ. ನಾನು ನನ್ನ ಲೈಫ್ ಟೈಮ್ ಯಾವ್ದಕ್ಕೆ 1 ನಿಮಿಷ ಬೆಳಿಗ್ಗೆ ಫೋನ್ ಮಾಡಿ ಕೇಳಿ, ನಾ ಚೇಂಜ್ ಮಾಡ್ಲಿಲ್ಲ, ಒಂದೇ ಒಂದು ಕಷಾಯ ಕುಡಿಲ್ಲ. ನಂದು ಬೆಳಿಗ್ಗೆ 5 ಗಂಟೆ ನನಗೆ ಬಾಡಿ ಹತ್ತಿ ಉಂಟು, 5 ಗಂಟೆ ತಣ್ಣಗೆ ನೀರೇ ಸ್ನಾನ ಮಾಡೋದು ಕೊಡಪನದಲ್ಲಿ. ಈಗಲೂ ನನ್ನ ಮನೆಗೆ ಟ್ಯಾಪ್ ವಾಟರ್ ಕನೆಕ್ಷನ್ ತಗೊಳ್ಳಿಲ್ಲ. ನನ್ನ ಹೆಂಡತಿಯ ಸಹಮತ ಉಂಟು ಅದಕ್ಕೆ. ಯಾಕಂತ ಹೇಳಿದ್ರೆ ಅದೇ ನೀರು ಕುಡಿಯುವುದು, ಅದೇ ನೀರು ಸ್ನಾನ ಮಾಡುದು. ರಾತ್ರಿ ಕೂಡ ಅಷ್ಟೇ, ನಾನು ಬಿಸಿನೀರು ಎಷ್ಟು ಇದ್ದು ಕೂಡ ಬಿಸಿನೀರು ಮುಟ್ಟುದಿಲ್ಲ, ಬಿಸಿನೀರು ಕುಡಿಯುವುದಿಲ್ಲ. ಯಾವ ಹೋಟೆಲ್ ಕೂಡ ತಣ್ಣಗೆ. ಬಾರ್ಡರ್ಸ್ ಅಲ್ಲಿ ಎವ್ರಿ ಫಾರ್ಟ್ ನೈಟ್, ತಿಂಗಳಿಗೆ 2 ಸಲ ಬಾರ್ಡರ್ಸ್ ಅಲ್ಲಿ ಬರೀ ಕಾಲಲ್ಲಿ 5-10 ಕಿಲೋಮೀಟರ್ ಓಡ್ತೇನೆ ನಾನು. ಫ್ರೀಡಂ ಪಾರ್ಕಿಗೆ ಕೂಡ 100 ಮೀಟರ್ ಫ್ರೀಡಂ ಪಾರ್ಕ್ ಅಲ್ಲಿ ನಾನು ದಾರಿಗೆ ಹೋದ್ರೆ, ಫ್ರೀಡಂ ಪಾರ್ಕ್ ಅಲ್ಲಿ ಮೊದಲು ಜೈಲಿನ ಕೈದಿಗಳಿಗೆ ಇಟ್ಟೊಂದು ಇದುಂಟು, ಅಲ್ಲಿ ನಾನು 100 ಮೀಟರ್ ಓಡ್ತೇನೆ. ಅದು ಅಕ್ಯುಪಂಕ್ಚರ್ ಆದ್ರೆ ಆ ಬ್ರೈನ್ ಅದು ಇದು ನಿದ್ದೆ ಬರುವ ಸ್ಟೈಲ್ ಅಂತ ಹೇಳಿದ್ರೆ ಅಷ್ಟು. ಅಂದ್ರೆ ಸಹಜವಾಗಿ ನೀವು ಹೇಳಿದ ಪ್ರಕಾರ ಸಹಜವಾಗಿ ಆಹಾರವನ್ನು ಸ್ವೀಕರಿಸ್ತಾ ಇದ್ರಿ. ಆ ಜಾಹೀರಾತಲ್ಲಿ ಬಂದ ಹಾಗೆ ವಿಶಿಷ್ಟವಾದಂತ ಪೇಯಗಳು ಅದೆಲ್ಲ ಏನಿಲ್ಲ. ಈಗ ನಿಮ್ಮ ದೇಹವನ್ನು ನೀವು ಸಂರಕ್ಷಿಸಿಕೊಂಡಿದ್ದೀರಿ, ಅದು ಅದ್ಭುತ, ಅದಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಅದರಲ್ಲೂ ಇವಾಗ ಒಂದು ಸ್ಪೋರ್ಟ್ಸ್ ಅಂದ ಕೂಡಲೇ ನೀವೊಂದು ಇವಾಗ ಮೆಡಲ್ಸ್ ಎಲ್ಲ ಕಾಣಿಸ್ತಾ ಇದೆ, ನೀವು ಪತ್ರಿಕೆಯಲ್ಲೆಲ್ಲ ನಿಮ್ಮನ್ನು ನೋಡಿದೆ. ನಾವೇನ್ ತಿಳ್ಕೊಂಡಿರ್ತೇವೆ ಅಂದ್ರೆ ಕ್ರೀಡೆಗೆ ಹೋದವರೆಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇವರಿಗೆ ಬಂದಿರಬಹುದು, ಇವರ ಖರ್ಚುಗಳನ್ನೆಲ್ಲ ಇಲ್ಲಿಯೇ ಎಲ್ಲರೂ ಭರಿಸಿರ್ಬಹುದು. ಯಾವ ರೀತಿ ಖರ್ಚುಗಳು ಅಂತ ಕ್ರಿಕೆಟ್ ಅಲ್ಲಿ ಇದೆ, ನಾವು ನೋಡ್ತೇವೆ, ಅವರಿಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಕೇಳಿದ್ದೇವೆ. ನೀವೆಲ್ಲ ಈಗ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಗೆ ಯಾವ ರೀತಿಯ ಹಣ ಸಹಾಯ ಬರ್ತದೆ? ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಅಂತಾರಾಷ್ಟ್ರೀಯ, ನಾನು ಸ್ಪೋರ್ಟ್ಸ್ ಮ್ಯಾನ್ ಅಂತ ಯಾವಾಗ ನಿಗದಿ ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮ್ ಅದನ್ನು ನೆನಪಿಸ್ಕೊಳ್ಬೇಕು. ನಮ್ಮ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಚಂಗಪ್ಪ ಅಂತ ಹೇಳಿ, ಪಾಪ ಈಗ ಅವರು ಹುಷಾರಿದ್ದಾರೆ, ಚಂಗಪ್ಪ ಅಂತ ಹೇಳಿ ಡಿಸ್ಟ್ರಿಕ್ಟ್ ಒಂದು ಮೀಟ್ ಮಾಡಿದ್ರು. ಎಲ್ಲ ಇಂಟರ್ ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲ್ ಅಲ್ಲಿ ಮೀಟ್ ಮಾಡಿದ್ರು. ಮೀಟ್ ಮಾಡುವಾಗ ನಮ್ಮನ್ನು ಮಾಡಿದ್ರು. ನಾವು ಆಗ ನನ್ನ ಬಹುಶಃ 40-45 ವರ್ಷ. 100 ಮೀಟರ್ ಯಾರು ಇರಲಿಲ್ಲ. ನಾನು ಹೇಳಿದೆ ನಾನು ಮಾಡ್ತೇನೆ. ಆಗ ಯಂಗ್ಸ್ಟರ್ ಅಲ್ಲಿ 28 ವರ್ಷ ಅಲ್ಲಿ ನಾನು ಫಸ್ಟ್ ಬಂದೆ. ನಂತರ ಕಾಳಿಕಮ್ಮ ದೇವಸ್ಥಾನದಲ್ಲಿ ಕೂಡ ಅಲ್ಲಿ ಇಲ್ಲಿ ಇವರ ಟ್ರೈನ್ ಆದವರು ಮಂಗಳ ಸ್ಟೇಡಿಯಂ ನಲ್ಲಿ ಯಾರು ಕೋಚ್ ಇದ್ದಾರಲ್ಲ, ಅವರಲ್ಲಿ ಟ್ರೈನಿಂಗ್ ಆದವರು ಇದ್ದು, ಅವರಲ್ಲಿ ನಾನು ಸೆಕೆಂಡ್ ಬಂದೆ. ಹುಡುಗ 22 ಆಗ 45 ವರ್ಷ ಅಲ್ಲಿ. ಆಗ ನಂಗೆ ಗೊತ್ತಾಯ್ತು. ಅದರ ನಂತರ ನಾನು ಏನ್ ಮಾಡಿದೆ, ಅದರ ನಂತರ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ನಾನು ನ್ಯಾಷನಲ್, ನಾನು ಸಾಧಾರಣ ಒಂದು 6 ನ್ಯಾಷನಲ್ ಮಾಡಿದ್ದೇನೆ, ಹೇಳಿದ್ದೇನೆ. ಸೊ 8 ಸ್ಟೇಟ್ ಮಾಡಿದ್ದೇನೆ. 2014 ಆನ್ವರ್ಡ್ಸ್ ನಾ ಇಂಟರ್ನ್ಯಾಷನಲ್. ಅದು 2014ಗೆ ಶ್ರೀಲಂಕಾದಲ್ಲಿ
ಒಂದು ಮೀಟ್ ಉಂಟಂತ ಗೊತ್ತಾಯ್ತು, ನಮ್ಮ ಅಸೋಸಿಯೇಷನ್ ರಿಕ್ವೆಷನ್ ಬಂತು. ಸರಿ. ಮಾಸ್ಟರ್ ಡಿ.ಕೆ. ಮಾಸ್ಟರ್ಸ್ ಅಸೋಸಿಯೇಷನ್ ಅಂತ ಕೋದಂಡರಾಮ್ ಅಂತ ಅಧ್ಯಕ್ಷರಾಗಿದ್ರು. ಆನಂದ್ ಸೋನ್ಸ್ ಅಂತ ಹೇಳಿ ಬೇರೆ ಬೇರೆ ಆಫೀಸರ್ ಬಾರ್ಸ್ ಎಲ್ಲ ಮೆಂಬರ್ಸ್ ಇದ್ದಾರೆ, ನಾನು ಕೂಡ ಮೆಂಬರ್. ಆಗ ನಾನು ಎಲ್ಲ ಹೇಳಿದ್ರೆ ಹೋಗ್ಬೇಕು, ಖರ್ಚು ಸಾಧನ ಆಗ ಕಾಲದಲ್ಲಿ ಒಂದು ಶ್ರೀಲಂಕಾ ಹೋಗ್ಬೇಕು ಅಂದ್ರೆ ಸಾಧಾರಣ ಒಂದು ನಿಜವಾಗಿ ಯಾಕಂದ್ರೆ ಡೈರೆಕ್ಟ್ ಹೋಗುದಾದ್ರೆ ವೀಕೆಂಡ್ ಮುಖಾಂತರ ಎಲ್ಲ ಮಾಡಿದ್ರೆ ಒಂದು AC ಸಿಂಪಲ್ ಆಗಿ ಹೋಗಿ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡಿ 1 ಲಕ್ಷ ಖರ್ಚು ಉಂಟು 2014 ಸಂದರ್ಭದಲ್ಲಿ. ಆಗ ಈ 1 ಲಕ್ಷ ಖರ್ಚು ನನ್ನ ಹತ್ರ, ಯಾಕಂದ್ರೆ ನಾನು ಬಸ್ ಇದ್ದು ಕೂಡ ಅಲ್ಲಿ ನನ್ನ ತಲೆಯಲ್ಲಿ ಯಾಕಂದ್ರೆ ನೋಡಿ ನನ್ನ ಈ ದುಡಿಮೆಯನ್ನ ನಾನು ಈಚೆ ಮಾಡಿದೆ, ಅಲ್ಲಿ ಬ್ಯಾಂಕ್ ಅಂತ ಕಟ್ಬೇಕು, ಟ್ಯಾಕ್ಸ್ ಕಟ್ಬೇಕು, ಅದು ಇದು ಇಲ್ಲೇ ಖರ್ಚು ಉಂಟು, ಸಂಬಳ ಕೊಡ್ಬೇಕು. ಆಗ 10-25 ಜನ ಕೆಲಸಕ್ಕಿದ್ರು ನನಗೆ. ನಾನು ಈ ಬಂದ ಹಣ ಏನ್ ಮಾಡಿದೆ, ನನ್ಗೇನು ಫೇಲ್ಯೂರ್ ಇಲ್ವಾ? ಅದಕ್ಕೆ ನಾನು ಅನ್ನ ಸಂಘ ನಾನು ಆಗ 2011 ಅಲ್ಲಿ ಲಯನ್ಸ್ ಕ್ಲಬ್ ಮೆಟ್ರೋ ಗೋಲ್ಡ್ಗೆ ಸೇರಿದೆ ನಾನು. ಸೊ ಆಗ ನಮ್ಮ ಒಳ್ಳೆಯ ದೋಸ್ತಿ, ಈಗ ಬಹುಶಃ ಇಲ್ಲ, MG ಮೇಳ ಅಂತ, ಸದಾನಂದ ಮೇಳ ಅಂತ, ಕೆಲವು MG ಮೇಳ ಅಂತ ಇಲ್ಲ, ನಮ್ಮ ಲಯನ್ಸ್ ಮೆಂಬರ್ ಅವರು. ಮತ್ತೆ ಈಗ ಮತ್ತು ಸಚಿನ್ ರಾತ್ ಈಗ ತೀರಿದ್ರು ಅವರು ಲಯನ್ಸ್. ಈಗ ನಾವು ಒಳ್ಳೆ ದೋಸ್ತಿಯಾಗಿ ಹೇಳಿದೆ, ನಾನು ಈಗಲೂ ಹೇಳಿದೆ ಅವ್ರದ ಕ್ಲಬ್ ನಮ್ದು ಬೋರ್ಡ್ ಲಯನ್ಸ್ ಅಲ್ಲಿ ನಾನು ಸ್ಟಿಲ್ ಆ ಮೆಂಬರ್ ಆಫ್ ಲಯನ್ಸ್ ಕ್ಲಬ್ ಮೆಟ್ರೋ ಗೋಲ್ಡ್. ರೀಸೆಂಟ್ಲಿ ಇದೆಲ್ಲ ಆಯ್ತು, ನಮ್ಮ ಈಗಿನ ಗವರ್ನರ್ ಕುಡುಪಿ ಪರ್ಮಿಷನ್, ಇತ್ತೀಚೆಗೆ ನಮ್ಮ ಇಲ್ಲಿ ಜೋಸ ಹೊಮ್ಮಜೂರಿನಲ್ಲಿ ಪದಗ್ರ ಇದಾಯ್ತು, ಅವಾರ್ಡ್ಸ್ ಆಯ್ತು, ಅಲ್ಲಿ ನಮ್ಗೆ ಸನ್ಮಾನ ಮಾಡಿದ್ದು. ಸೊ ಆಗ ಅವರ ನನ್ನ ಕ್ಲಬ್ ಅಲ್ಲಿ ಕೇಳಿದೆ, ನೋಡಿ ನಾನು ಈಗ ಮೀಟ್ ಉಂಟು, ಇಂಟರ್ನ್ಯಾಷನಲ್ ಮೀಟ್ ಉಂಟು, ನಾನು 6 ನ್ಯಾಷನಲ್ ಮಾಡಿದ್ದೇನೆ, 4-8 ಸ್ಟೇಟ್ ಮಾಡಿದ್ದೇನೆ, ನಾನು ಹೋದ್ರೆ ಮಾತ್ರ ನಾನು 1 ಮೆಡಲ್ ಗ್ಯಾರಂಟಿ ತರ್ತೇನೆ ಅಂತ ಹೇಳಿದೆ. ಅದು ಯಾರ ಹತ್ರ ಹೇಳಿದೆ? MG ಮೇಲ್ ಅಂತ ಅಂದ್ರೆ ಚೆಕ್ ಪೋಸ್ಟ್ ಎಲ್ಲ ಕಾಂಟ್ರಾಕ್ಟ್ ಇಟ್ಟು ಕ್ಲಾಸ್ 1 ಕಾಂಟ್ರಾಕ್ಟ್ ಎಲ್ಲ ಗೊತ್ತಿದ್ದವ್ರು ಗೊತ್ತಿರ್ತದೆ. ಸೊ ಆಗ ಏನಂತ ಹೇಳಿದ್ರೆ ಅವ್ರು ಹೇಳಿದ್ರೆ ನಾನು 10,000 ರೂಪಾಯಿ ಕೊಡ್ತೇನೆ ಅಂತ ಮೀಟಿಂಗ್ ಅಲ್ಲಿ. ಅವ್ರು 10,000 ರೂಪಾಯಿ ಕೊಟ್ಟು ಮತ್ತೆ ಅಲ್ಲಿ ಹೇಳುವಾಗೆಲ್ಲ ನೀವು ಎಲ್ಲ ಒಂದು ಕ್ಲಬ್ ಮೆಂಬರ್ಸ್ಗೆ ಬನ್ನಿ ನಾನು ಒಂದೇ ಹೋಗಿ 60,000 ರೂಪಾಯಿ ಆಯ್ತು. ಮತ್ತೆ ಅದು ಆಚೆ ಈಚೆ ಮಾಡಿ ನಾನು ಹೋಗಿ ಆ ಸಮಯದಲ್ಲಿ ನಮ್ಗೆ 100-200 ಗೋಲ್ಡ್ 400 ಅಲ್ಲಿ ಅದೇ 400 ಪ್ರಾಕ್ಟೀಸ್ ಮಾಡಿಲ್ಲ, ಸಿಲ್ವರ್ ಬಂತು ಫಸ್ಟ್. ಅಂದ್ರೆ ಚಾಂಪಿಯನ್ ಅಲ್ಲಿ ಯಾವ್ದು ಆಗ ಬಹುಶಃ 50 ಏಜ್, ಬಹುಶಃ 2014 ಅಲ್ಲಿ. ಸೊ ಅಬೌಟ್ 55 ಅಲ್ಲಿ ಇದ್ದೇನೆ, ಅದು ಸರ್ಟಿಫಿಕೇಟ್ಸ್ ಎಲ್ಲ ಉಂಟು. ಸೊ ಬಂತು. ಅದರ ನಂತರ ಅದು ಚಾಂಪಿಯನ್, ಐ ಬಿಕೇಮ್ ದ ಚಾಂಪಿಯನ್. ಲಯನ್ಸ್ ಕ್ಲಬ್ ಗೆ ಅಭಾರಿಯಾಗಿದೆ, ಈಗಲೂ ಅಭಾರಿ ಸನ್ಮಾನ ಮಾಡಿದ್ದು ನಮ್ಮ ಬಾರ್ ಅಸೋಸಿಯೇಷನ್ ಅಭಾರಿ. ಈಗ ಬರೀ ಲಯನ್ಸ್ಗೆಲ್ಲ ನಮ್ಮ ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್ ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಮೊನ್ನೆ ಕರೆಸಿ ಮಾಡುದು ವಿವೇಕ್ ರೆಡ್ಡಿ, ಧೀಮಂತ ನಾಯಕ, ಸುಬ್ಬಾರೆಡ್ಡಿ ಅವರ ಮಗ ಬ್ಯಾಂಗ್ಳೂರ್ ಈಗ ಪ್ರಾಕ್ಟೀಸ್ ಮಾಡಿದ್ರು ಬ್ಯಾಂಗ್ಳೂರಲ್ಲಿ ಹಾಗೆ. ಸೊ ಅದರ ನಂತರ 2015 ಅಲ್ಲಿ ಶ್ರೀಲಂಕಾ ಉಂಟಂತ ಅದು ಎಲ್ಲ 10 ಜನರ ಸಹಕಾರದಿಂದ ಅಲ್ಲಿ ಕೂಡ ಹಾಗೆ 2 ಗೋಲ್ಡ್ 1 ಸಿಲ್ವರ್, ಅದರಲ್ಲಿ 400 ಗೋಲ್ಡ್, 100 ಗೋಲ್ಡ್, 200 ಸಿಲ್ವರ್ ಆಯ್ತು. ಅದರ ನಂತರ 2016 ಅಲ್ಲಿ ಇದು ಮಾಸ್ಟರ್ ಸಿಂಗಾಪುರ ಮಾಸ್ಟರ್ ಪ್ಲೇಟ್ ಉಂಟಂತ ಇತ್ತು, ಅಲ್ಲಿ ಹೋದೆ. ಆಗ ಅಲ್ಲಿ ಸ್ವಲ್ಪ ಅಲ್ಲಿ ಹೋದೆ, ಅಲ್ಲಿ ಬಿಟ್ಟು ಫೈಟ್ ಇತ್ತು, ಅಲ್ಲಿ ಒಂದು ಬ್ರೌನ್ಸ್ ಮೆಡಲ್ ಬಂತು 200 ಮೀಟರ್ ಅಲ್ಲಿ. ಅದರ ನಂತರ ಅಲ್ಲಿ ಸಿಂಗಾಪುರ ಮತ್ತೊಂದ್ಸಲ ಏಷ್ಯನ್ ಮೀಟ್ ಅಂತ ಇತ್ತು, 9th ಏಷ್ಯನ್ ಮೀಟ್ ಅಂತ ಹೇಳಿ. 9th ಏಷ್ಯನ್ ಮೀಟ್ ಅಲ್ಲಿ ನಾವು 200 ಮತ್ತು 400 ಮೆಡಲ್ ಬಂತು. ಮತ್ತೆ ನಾನು ಅಲ್ಲಿ ನಮ್ಗೆ ಚಾಂಪಿಯನ್ಶಿಪ್ ಸಿಕ್ಕುವಾಗ ನಾನು ವರ್ಕೌಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಚೈನಾ ಅಲ್ಲಿ ಟಫೆಸ್ಟ್ ಕಾಂಪಿಟಿಷನ್, ಚೈನಾ ಮತ್ತು ಇಂಡಿಯಾಕ್ಕೆ ಸ್ವಲ್ಪ ಫೈಟ್ ಇತ್ತು. ಅಂದ್ರೆ ಅವರು 65 ಚಿನ್ನ, ಬಟ್ ಇಂಡಿಯಾದ ಮೆಂಬರ್ಸ್ ಜಾಸ್ತಿ ಇದ್ರು. ನಾವೇನ್ ಮಾಡಿದೆವು, ಅದನ್ನು ನಾನು ಸ್ವಲ್ಪ ವರ್ಕೌಟ್ ಮಾಡಿದೆ. ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಎಲ್ಲ ಸರಿ ಗೊತ್ತುಂಟು, ಅಲ್ಲಿ ಕೆಲವರು ಇಂಗ್ಲಿಷ್ ಹಿಂದಿ ಎಲ್ಲ ಅಥ್ಲೆಟ್ಸ್ ಅನ್ನು ಮಾಡಿ ಕೊನೆಗೆ ನಾನು ನನ್ನ ಈವೆಂಟ್ ಅಲ್ಲಿ ಆದ ನಂತರ ಎಲ್ಲ ಇಂಡಿಯನ್ ಅಥ್ಲೆಟ್ಸ್ ಅನ್ನ, ನಮ್ಮ ಸಮಸ್ಯೆ ಏನಂದ್ರೆ ನಾವು ಇಂಡಿಯಾದ ಅಥ್ಲೆಟ್ಸ್ ಹೋದ್ರೆ ಬೇರೆ ಕಂಟ್ರಿ ಆಗಲ್ಲ, ಬೇರೆ ಕಂಟ್ರಿ ಅಥ್ಲೆಟ್ಸ್ ಹೋದ್ರೆ ಅವ್ರು ಯುನೈಟೆಡ್ ಆಗಿರ್ತಾರೆ. ನಮ್ಮ ಭಾರತೀಯ ನಾವು ಹೇಗೆ ಚಲ್ಲಬಿಲ್ಲಿ ಇರ್ತೇವೆ ಅದೇ ತರ ಅಲ್ಲಿ ಕೂಡ ಇಂಡಿಯಾದವರು ಹೋಗುವಾಗ ಯುನೈಟೆಡ್ ಆಗಿರುವುದಿಲ್ಲ, ಮತ್ತೆ ಅಲ್ಲಿ ಇಂಡಿಯಾ ಚಪ್ಪಾಳೆ ಕಟ್ಟುದಿಲ್ಲ, ಅವರು ಏನೋ ತಲೆಯಲ್ಲಿ ಇರ್ತಾರೆ, ಆಚೆ ಆಚೆ. ನಾನೇನ್ ಮಾಡಿದೆ, ಕೊನೆಗೆ ಎಲ್ಲರನ್ನು ಭೇಟಿಯಾಗಿ 10 ರಿಲೇ ಟೀಮ್ ಕೊಟ್ಟೆವು. ಕೊಟ್ಟಾದ್ರಿಂದ ಅದರಿಂದ ನಮ್ಗೆ 10ರಲ್ಲಿ 3-4 ಏನೋ ಗೋಲ್ಡ್ ಬಂತು. ನಮ್ಗೆ ಅವರಿಗೆ 65 ಇತ್ತು, ನಮ್ಗೆ 67 ಇತ್ತು. ಸೊ ಒಟ್ಟಿಗೆ
ಅವರಿಗೂ ನಮಗೂ ಒಟ್ಟೊಟ್ಟಿಗೆ ಗೋಲ್ಡ್ ಮತ್ತು ಗೋಲ್ಡ್ ಆಯ್ತು, ಮತ್ತೆ ಸಿಲ್ವರ್ ಮತ್ತು ಬ್ರೌನ್ಸ್ ಅಲ್ಲಿ ನಾವು ಜಾಸ್ತಿ ಇದ್ದೇವೆ, ಹಾಗೆ ನಮಗೆ ಚಾಂಪಿಯನ್ಶಿಪ್ ಆಯ್ತು. ಅಂದ್ರೆ ಭಾರತೀಯ ಕ್ರೀಡಾಪಟುಗಳನ್ನು ಒಟ್ಟಿಗೆ ಸೇರಿಸಿದಂತ ಒಂದು ಹೆಮ್ಮೆ ನಿಮಗೆ, ಒಟ್ಟಿಗೆ ಮಾಡಿ ಒಂದು ಟೀಮ್ ಒಂದು. ಅಂದ್ರೆ ಈಗ ನೀವು ವಿದೇಶಕ್ಕೆ ಹೋದಾಗ ಇಲ್ಲಿಂದ ನಮ್ಮ ದೇಶದಿಂದ ಯಾರಾದ್ರೂ ಪ್ರತಿನಿಧಿಸ್ತಾರೋ, ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾರಾದ್ರೂ ಇರ್ತಾರೋ ಅಥವಾ ಅದು ಅಲ್ಲ, ಮೊದಲೆಲ್ಲ ಅದೇ ಶ್ರೀಲಂಕಾಗೆ ಹೋಗೋ ನಾವು ಟೀಮ್ ವೈಸ್ ಹೋಗಿದ್ದೇವೆ. 2014 ಅಲ್ಲಿ ಟೀಮ್ ಹೋಗಿದ್ದೇವೆ. ಅದೇ ಆನಂದ್ ಸೋನ್ಸು ಮತ್ತೆ ಯಾರು ಮೆಂಬರ್ಸ್ ಉಪಾಧ್ಯಕ್ಷರೇ ಹೋಗಿದೆ 16. ಮತ್ತೆ ಸಿಂಗಾಪುರ್ ನಾನು ಒಬ್ಬನೇ ಹೋಗೋದು, ಯಾಕಂದ್ರೆ ಅಲ್ಲಿ ಟೀಮ್ ಬರುದಿಲ್ಲ ಅಂತ ಹೇಳಿದ್ರು, ಯಾಕಂದ್ರೆ ಆರ್ಥಿಕ ಇದೆಲ್ಲ ನಮ್ಗೆ ಏನಾದ್ರು ಸಾರ್ವಜನಿಕರಿಂದ ಸಹಾಯ ಬರ್ತದೆ. ಯಾಕಂದ್ರೆ ಕೆಲವರು ನಮ್ಮ ಡೋನರ್ಸ್ ಈಗ ಧರ್ಮಸ್ಥಳ ಹೆಗ್ಡೆ ಕೊಡ್ತಾ ಇದ್ರು, ಸದಾನ್ ಶೆಟ್ಟಿ ಮತ್ತೆ ವಿಜಯ್ ಶೆಟ್ಟಿ, ಈಗ ಇತ್ತೀಚೆಗೆ ಪ್ರಕಾಶ್ ಶೆಟ್ರು ಅವ್ರು ಕೊಡ್ತಾರೆ. ನಮ್ಮ ಲೈನ್ ಮೇಟ್ಸ್ ಮತ್ತೆ ಇಂಡಿವಿಜುವಲ್ ಕೆಲವು ಕೊಡ್ತಾರೆ. ನಾವು ಹೋಟೆಲ್ ಮತ್ತೆ ಏನಪ್ಪ ಕೊಡ್ತಾರೆ. ಸೊ ನಾವು ಹೋಟೆಲ್ಗೆ ಯಾರು ಕೂಡ ಬೇಡ ಅಂತೇಳಿ, ಯಾಕಂದ್ರೆ ನಂದು ಪರ್ಫಾರ್ಮೆನ್ಸ್ ಹಾಗೆ ಉಂಟು. ಯಾಕಂದ್ರೆ ಬೇರೆ ಬೇರೆ ಟೈಮಿಂಗ್ಸ್ ನೋಡಿದ್ರೆ ಮತ್ತೆ ನಮ್ಮ ಹ್ಯಾಬಿಟ್ಸ್ ಮತ್ತೆ ನಡವಳಿಕೆ ನೋಡ್ತಾರೆ ಜನಗಳು. ನಾವು ನಮ್ಮ ಇಷ್ಟೇ ನಮ್ಮ ಪ್ರೊಫೆಷನ್ ಆಯ್ತು, ಓದಾಯ್ತು, ಇದು ಬೇರೆ ಯಾವುದರಲ್ಲಿ ನಾವಿಲ್ಲ ಇನ್ನಿತರ. ಈಗ ಪದ್ಮನಾಭ ಅವರೇ, ಈಗ ಸಾಮಾನ್ಯವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಸಮಿತಿ ಅಂತ ಇರ್ತದೆ, ಅದೊಬ್ಬರು ಟೀಮ್ ಮ್ಯಾನೇಜರ್ ಅಧ್ಯಕ್ಷರು ಅಂತ ಇರ್ತಾರೆ. ಈಗ ಹಿರಿಯರ ಕ್ರೀಡೆ ಇದರಲ್ಲಿ ಯಾರಾದ್ರೂ ಸಮಿತಿ ಅಂತ ಏನಾದ್ರು ದೇಶದಲ್ಲಿ ತುಂಬಾ ಉಂಟು. ದುರದೃಷ್ಟ ಏನಂದ್ರೆ ಅದು ದುರದೃಷ್ಟ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಮಂಗಳೂರು ಹೇಳ್ತೇನೆ, ಮಂಗಳೂರಲ್ಲಿ ನಾನು ಮೊದಲಿಗೆ ನಾನು ಬರುವಾಗ 2000 ಇರುವಾಗ ಒಂದು DK ಮಾಸ್ಟರ್ ಪ್ಲೇಸ್ ಅಸೋಸಿಯೇಷನ್ ಅಂತ ಇತ್ತು. ಅದು ಅದು ಅದ್ರದ್ದು ಮೆಂಬರ್, ಆಗ್ಲೂ ನಾನು ಮೆಂಬರ್, ಈಗಲೂ ಮೆಂಬರ್. ತಿಳ್ದ ಪ್ರಕಾರ 3 ಅಸೋಸಿಯೇಷನ್ ಉಂಟಂತೆ ಮಂಗಳೂರಲ್ಲಿ. ಅದೇ ಬೆಳೆದು ಮೊಳಕೆ ಹೊಡೆದು ಅದು ಅದಕ್ಕಿಂತ ಮೊದಲೇ ಭಾರತ ದೇಶ ಹಾಗೆ ಉಂಟು. ಇಂಡಿಯನ್ ಮಾಸ್ಟರ್ ಪ್ಲೇಸ್ ಅಸೋಸಿಯೇಷನ್ ಬಹುಶಃ ಅಲ್ಲಿ ಕೂಡ ಹಾಗೆ ಉಂಟು. ಹೌದು, 2-3 ಉಂಟು. ಆದ್ರಿಂದ ನಮ್ಗೆ ಸಮಸ್ಯೆ ಆಗಿದೆ, ಯಾರು ಟ್ರೂ ಅಥ್ಲೇಟ್ಸ್ಗೆ. ಟ್ರೂ ಅಥ್ಲೇಟ್ಸ್ ಎಲ್ಲಿವರೆಗೆ ನಮ್ಗೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಏಷ್ಯನ್ ಮೀಟ್ ನಾನು ಸಿಂಗಾಪುರ್ ಹೋದಾಗ ನಾನು, ಯಾಕಂದ್ರೆ ನಾನು ಆ ಸದಸ್ಯ ಅಲ್ಲ ಅಂತ ಹೇಳಿ ನನ್ಗೆ ಅಲ್ಲಿ ಹೋದ ನಂತರ ಕೂಡ ನನಗೆ ಆಡ್ಲಿಕ್ಕೆ ಅಂದ್ರೆ ಪಾರ್ಟಿಸಿಪೇಷನ್ ಅವಕಾಶ ಕೊಡಲು ಅಬ್ಜೆಕ್ಷನ್ ಮಾಡಿದ್ರು. ಬಟ್ ನಾನು ಹೈಕೋರ್ಟ್ ಲಾಯರ್ ಆದ್ರಿಂದ ಶ್ರೀಲಂಕಾದಲ್ಲಿ ಕೂಡ ನಾನು ಅವರು ಸಮಸ್ಯೆ ಆಯ್ತು. ನಾನು ಅಲ್ಲಿ ಅವರಿಗೆ ಥ್ರೆಟ್ ಕೊಟ್ಟೆ. ಕಾರಣ ಅಂತ ಹೇಳಿದ್ರೆ, ನೀವು ಓಪನ್ ಮೀಟ್ ಅಂತ ಕರೆದಿದ್ದೀರಿ, ಅಸೋಸಿಯೇಷನ್ ಓಪನ್ ಮೀಟ್ ಅಂತ ಕರೆದಿದ್ರಿ, ಓಪನ್ ಮೀಟ್ ನೀವು ಮತ್ತೆ ನಾನು ರಿಜಿಸ್ಟರ್ ಮಾಡಿದ್ದೇನೆ, ಯಾವ ಕಾರಣಕ್ಕೂ ಅದು ಇದು ಅಂತ ಹೇಳಿದ್ರೆ ನಾನು ಬಿಡುವ, ಯಾಕಂದ್ರೆ ಟ್ರ್ಯಾಕ್ ಅಲ್ಲಿ ನಾನು ಮಲಗ್ತೇನೆ ಅಂತ ಹೇಳಿದೆ. ಆದ್ರಿಂದ ಮತ್ತೆ ಮಾಡಿ ಅದೇ ಅಲ್ಲಿ ಅಂದ್ರೆ ಅಲ್ಲಿ ಅಲೌ ಮಾಡಿದ್ರೆ ಈಚೆ ಅಲ್ಲಿ ಪ್ರಾಕ್ಟೀಸ್ ವಾರ್ಮ್ ಅಪ್ ಏನಿಲ್ಲ, ಅಲ್ಲಿ ಅಲೌ ಮಾಡಿ ಈಚೆ ಓಡಿದ್ರು ಅಷ್ಟೇ. ಹಾಗೆ ನಂತರ ಇಲ್ಲಿ ಇಂಡಿಯಾ ಹಾಗೆ ಇಂಡಿಯಾದಲ್ಲಿ ಪ್ರಸ್ತುತ 2-3-4 ಅಸೋಸಿಯೇಷನ್ ಉಂಟು. ಏಷ್ಯನ್ ಮೀಟ್ ಹೋದಾಗ ನಮ್ಗೆ ನಾನು ಮಾಡಿದ್ರೆ ಅಲ್ಲೇ ಆರ್ಗನೈಸರ್ಸ್ ಯಾರು ಸಂಬಂಧ ಮಾಡಿ ಅಲ್ಲಿ ಕೂಡ ಹಾಗೆ ಆಯ್ತು. ಅಲ್ಲಿ ಕೂಡ ಹೇಗಾಯ್ತು ಅಂದ್ರೆ ನಾನು ಬೇರೆ ಅಸೋಸಿಯೇಷನ್ ಸೇರಿದ್ದೇನೆ, ಮತ್ತೆ ಯಾರ ಮುಖಾಂತರ ಹೋಗ್ಬೇಕು ಇದೆಲ್ಲ ಅದು ಪ್ರೋಟೋಕಾಲ್ ಅಂತ ಹೇಳಿ. ಬಟ್ ಅಲ್ಲಿ ಕೂಡ ನನಗೆ ಮೆಡಲ್ ಬಂತು. ಎಷ್ಟು ದೇಶ ನೀವು? ಒಂದು ಇಷ್ಟವರೆಗೆ 7 ಅಂತಾರಾಷ್ಟ್ರೀಯ ಒಲಿಂಪಿಕ್ ಆಯ್ತು. ಫಸ್ಟ್ ಶ್ರೀಲಂಕಾ, ಸೆಕೆಂಡ್ 2014, 15 ಶ್ರೀಲಂಕಾ, 3rd ಸಿಂಗಾಪುರ ಮಾಸ್ಟರ್ ಪ್ಲೇಟ್, ಅದೇ 9th ಏಷ್ಯನ್ ಮಾಸ್ಟರ್ ಗೇಮ್ಸ್, ಅದು ಎವ್ರಿ 2 years ಬರುವಂತದ್ದು. ಮತ್ತೆ ವರ್ಲ್ಡ್ ಮಾಸ್ಟರ್ ಗೇಮ್ಸ್, ಅದು ನಾವು ಒಲಿಂಪಿಕ್, ಅದು ಆಕ್ಲೆಂಡ್ ಅಲ್ಲಿ. ಮತ್ತೆ 2018 ಅಲ್ಲಿ ಪೆನಾಂಗ್ ಮಲೇಷ್ಯಾ ಸಿಎಂ ಕೂಡ ನನಗೆ ಸನ್ಮಾನ ಮಾಡಿದ್ದಾರೆ. ಅವರು ಕೇಳಿದ್ರು, ನಿಮ್ಮ ವಾಟ್ ಟೈಪ್ ಆಫ್ ಫುಡ್ ಇಲ್ಲಿ ಇಟ್ ಅಂತ. ನಾರ್ಮಲ್ ಫುಡ್ ಅಂತ ಹೇಳಿದೆ. ಹಾಗೆ ನಂತರ ಮೊನ್ನೆ 2025 ಅಲ್ಲಿ 17ರಿಂದ 30ರವರೆಗೆ ತೈವಾನ್ ಚೈನಾದಲ್ಲಿ 2 ಸಿಲ್ವರ್ ಮೆಡಲ್. ಚೈನಾದಲ್ಲಿ ನಾನು ಈವೆಂಟ್ಸ್ 100, ನಂದು ಈವೆಂಟ್ಸ್ 100, 200, 400, 4x100, 4x400 ಮತ್ತೆ ಲಾಂಗ್ ಜಂಪ್. ನನ್ನ ಹೈಯೆಸ್ಟ್ ಏಟ್ಲೆಟ್ ನಲ್ಲಿ ಹೈಯೆಸ್ಟ್ ಇವೆಂಟ್ ಪಾರ್ಟಿಸಿಪೇಟ್ ಮಾಡಿದ ಮುಂದೆ ಸಿಎಂ ಐ ಆಮ್ ಓನ್ಲಿ ಇಂಡಿಯನ್. ಮತ್ತೆ ಪ್ಲಸ್ ಅಂದ್ರೆ 50+ ಅಲ್ಲಿ ಮೊನ್ನೆ ಇಲ್ಲಿ WMG ವರ್ಲ್ಡ್ ಮಾಸ್ಟರ್ ಒಲಿಂಪಿಕ್ 2020 ಅಲ್ಲಿ ಅಬೌವ್ 50 ಇಂಡಿಯನ್ಸ್ ಯಾರಿಗೂ ಮೆಡಲ್ ಇಲ್ಲ ಅಲ್ಲಿ. ಯಾಕೆ ಅಬೌವ್ ಅಂದ್ರೆ
ಅಲ್ಲಿ ಯಾಕೆ ಏನೋ ನೋಡಿ ಗೊತ್ತುಂಟು, ಚೈನಾ ಅಂತ ಹೇಳಿದ್ರೆ ಎಷ್ಟು ಯಾವ ವಿಷಯದಲ್ಲಿ ಎಷ್ಟು ಇದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಿದ್ದ ವಿಚಾರ ಪ್ರಪಂಚಕ್ಕೆ. ಅದು ನಾನು ಬಿಟ್ಟು ಹೇಳ್ಬೇಕಂದ್ರೆ ಯಾವುದೇ ವಿಷಯ ತಿಳ್ಕೊಳ್ಳಿ, ಚೈನಾ ಅಷ್ಟೊಂದು ಅದೇ ತರ ಈ 60 ವರ್ಷದವರ ಮೇಲೆ ಕೂಡ ಅದೇ ತರ ಇರ್ತಾರೆ. ಅದು ಕಡ್ಡಿಗಳಾಗಿರ್ತಾರೆ. ಅವ್ರು ಹೇಗೆ ಓಡ್ತಾರೆ, ಅವರ ಸ್ಲಿಮ್ ಅಂಡ್ ಟ್ರಿಮ್. ಕಾರಣ ಏನು ಇಷ್ಟೇ ಸ್ವಾಮಿ, ನಮ್ಗೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆ. ಹೌದೌದು. ನಮ್ಗೆ ವಕಾಲತ್ತು ಮಾಡಬೇಕು, ಡೇ ಟು ಡೇ ಅಫೇರ್ಸ್ ನೋಡ್ಬೇಕು, ಡೇ ಟು ಎಕ್ಸ್ಪೆನ್ಸಸ್ ಹೋಗ್ಬೇಕು. ನಮ್ಗೆ ಸರ್ಕಾರದಿಂದ ಈಗ ನಾನು 2 ಮೆಡಲ್ ತಗೊಂಡು ಬಂದೇನೆ, ಇಷ್ಟೇ ಸಾರ್ವಜನಿಕ ಸಹಕಾರದಿಂದ ಕಾರ್ಪೊರೇಷನ್ 2 ಸಲ ನಂಗೆ ಸ್ವಲ್ಪ ಹಣ ಕೊಟ್ಟಿತ್ತು. ರೋಡ್ ಸೊಸೈಟಿಯಿಂದ ಕೂಡ ಮಂಡ್ಯ ಅಭಯಚಂದ್ ಜೈನ್ ಇದ್ದಾಗ ವಿಷಯ ಇದ್ದಾಗ ಕೊಡಿಸಿದ್ದಾರೆ. ಅದರ ನಂತರ ನಾವು ಜಾಸ್ತಿ ಇಲ್ಲ. ಸೊ ಅಂತ ಸಹಕಾರ ಏನಿಲ್ಲ. ಇಷ್ಟೇ ನಾನು ಬಂದಿದ್ದೇನೆ, ಬಂದು ಅಧಿಕಾರಿಗಳಿಗೆ ಸಿಗ್ಬೇಕು, ಸಿಕ್ಕಿದಾಗ ಒಂದ್ಸಲ ಸಿಗ್ಲಿಲ್ಲ, ಇನ್ನು ನೋಡ್ಬೇಕು. ಮಾಸ್ಟರ್ಸ್ ಅಲ್ಲಿ ನಾವು ಎಷ್ಟು ವರ್ಷದವರೆಗೆ ನಾವು ಭಾಗವಹಿಸಿಲ್ಲ, ಅದಕ್ಕೆ ಏಜ್ ಲಿಮಿಟ್ ಏನಿಲ್ಲ. ನೋಡಿ ಪ್ರಾರಂಭ ಎಷ್ಟು ವರ್ಷದಿಂದ? 40 ಮೇಲೆ 30 ನೋಡಿ. ಈಗ ಇತ್ತೀಚೆಗೆ ನೋಡಿ ಹುಸೇನ್ ಬೋಲ್ಟ್ ನೋಡಿ, ನಮ್ಮ ಹುಸೇನ್ ಬೋಲ್ಟ್ ರಿಟೈರ್ಡ್ ಆದ್ರಲ್ಲ, ಅದು ಅವರು 30 ಬರುವಾಗ ಎಲ್ಲ ಸಚಿನ್ ತೆಂಡೂಲ್ಕರ್, ಈಗ ವಿಕಾಸ್ ಗೌಡ ಜಾಲಿನ್ ರೋಯರ್ ಅದೆಲ್ಲ 30 ಬರುವಾಗ ಅವರು ಅಲ್ಲಿ ಆ ಕ್ಯಾಟಗರಿ ಹೋಗ್ತಾರೆ. ಯಾಕಂದ್ರೆ ನೋಡಿ ಸ್ಪೋರ್ಟ್ಸ್ ಅಲ್ಲಿ 4 ಕ್ಯಾಟಗರಿ ಉಂಟು. ಪ್ರೈಮರಿ ಸೆಕ್ಷನ್ 14, 17, 19 to 21 ಹೋಗ್ತಾರೆ. ಅದೊಂದು ದೊಡ್ಡ ಗ್ಯಾಪ್. ಅಲ್ಲಿ ಸೆಲೆಕ್ಷನ್ ಎಲ್ಲ ಅಲ್ಲಿ, ಬಟ್ ಅವರಿಗೆ ಅಲ್ಲಿ 19 to 29 ಸೆಲೆಕ್ಷನ್. ಮಾಸ್ಟರ್ ಕ್ಲಾಸ್ ಸೆಲೆಕ್ಷನ್ ಹೇಗಂದ್ರೆ ಎವ್ರಿ 5 years ಸೆಲೆಕ್ಷನ್. 30, 35, 35, 40, 40, 45, 45, 50 ಹಾಗೆ. ಮೊನ್ನೆ ಕೂಡ 100 ವರ್ಷದ ತಾಯಿಯನ್ನು ಜನ ಬಂದಿತ್ತು, ನಾನು ಅವರು ಇದ್ದೇನೆ. ಸೊ 2017 ಅಲ್ಲಿ ಪಂಜಾಬ್ನಿಂದ ಮನ್ ಕೌರ್ ಅಂತೇಳಿ, ಮನ್ ಕೌರ್ ಅಂತ ಹೆಂಗಸಿದ್ದಾರೆ. ಅವರು ಆಗ ಅವರಿಗೆ 101 ವರ್ಷನೇನು. ಅವರು ಲಾಸ್ಟ್ ಇಯರ್ ಏನೋ ತೀರಿದ್ದು. ಅವರೊಟ್ಟಿಗೆ ನಾನು ಫೋಟೋ ತೆಗಿದ್ದೇನೆ ಅಲ್ಲಿ 2017 ಅಲ್ಲಿ. ಮೊನ್ನೆ ಇತ್ತೀಚೆಗೆ ಅವರು 2 ವರ್ಷದಿಂದ ತೀರಿದ್ದು. ಅವರ ಮಗ ಕೂಡ ಸ್ಪೋರ್ಟ್ಸ್ ಮ್ಯಾನ್. ಹಾಗೆ ಏಜ್ ಲಿಮಿಟ್ ಇಲ್ಲ ಯಾವ್ದಕ್ಕೆ ಮಾಸ್ಟರ್ ಕ್ಲಾಸ್ಗೆ ಏನಿಲ್ಲ. ಸ್ಟಾರ್ಟಿಂಗ್ ಉಂಟು 30 years and above. ಸರಿ. ಸೊ ಅಪ್ಪರ್ ಲಿಮಿಟ್ ಏನಿಲ್ಲ. ಒನ್ ಥಿಂಗ್ ಮತ್ತೊಂದು ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ ಸ್ಪೋರ್ಟ್ಸ್ಗೆ. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಎಲ್ಲ ಮೆಡಲ್ಸ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಮಿನಿಮಮ್ 3 athletes ಇರ್ಬೇಕಂತ ರೂಲ್. ಒಬ್ಬನಿಗೆ ಬಂದ್ರೆ ನಾನು 100 year old only man, you must consider first place ಅಂತ. See, normal rules is the minimum 3 athletes should be there. Okay. But the exceptional case, in order to encourage their participation, what they do, of course, you may be a runner. You do not have ನಿಮಗೆ 3 member ಇಲ್ಲ, but you must invariably you must run in the track. ಕೂತ್ಕೊಂಡಾಗ ನೀವು ಓಡೋದಲ್ಲ. ಈಗ ನೀವು ರನ್ ಮಾಡ್ಲೇಬೇಕು. ಮನ್ಕೌರ್ ಹ್ಯಾಸ್ ರನ್. ರನ್ ಮಾಡಿ ಮೆಡಲ್ ಸಿಲ್ವರ್ ಗೋಲ್ಡ್ ಮಾಡಿ ಇಟ್ಕೊಂಡು ಹೋಗಿದ್ದಾರೆ, ನಾನು ನೋಡಿದ್ದೇನೆ. ಗ್ರೇಟ್. ಮತ್ತೆ ಈಗ ನೀವು 68 ವಯಸ್ಸಾಯ್ತಲ್ವಾ, ಇನ್ನು ಎಷ್ಟು ವರ್ಷ ಮತ್ತೆ ಓಡ್ತೀರಿ? ಆರೋಗ್ಯ ಎಷ್ಟು ಸಾರ್ವಜನಿಕರನ್ನು ಎಷ್ಟು ಸಮಯ ಓಡಿಸ್ತಾರೆ ಅಷ್ಟೇ. ಸರಿಯೇ ನಮ್ದು ನೋಡಿ, ನಾನು ಓಡ್ಬೇಕಾದ್ರೆ ನಮ್ದು ಈವೆಂಟ್ ನೀವು ಹೇಳಿದ್ರಲ್ಲ, ಅಥ್ಲೆಟ್ ನಲ್ಲಿ ಟಫೆಸ್ಟ್ ಇವೆಂಟ್ ಅಂದ್ರೆ ಸ್ಪ್ರಿಂಟ್. ಆದ್ರಿಂದ ಹುಸೇನ್ ಬೋಲ್ಟ್ ಯಾವುದೇ ಇಂಟರ್ನ್ಯಾಷನಲ್ ಮೀಟ್ ಆಗ್ಲಿ, ಯಾವುದೇ ಮೀಟ್ ಪಾಂಪ್ಲೆಟ್ ಅದು ಇದು ಮಾಡಿದ್ರೆ ಹುಸೇನ್ ಬೋಲ್ಟ್ ಅನ್ನ ಹಾಕ್ತಾರೆ, ಫೋಟೋ ಹಾಕ್ತಾರೆ. ಬಟ್ ದಟ್ ಈಸ್ ದ ಫೈನೆಸ್ಟ್ ಅಂಡ್ ಟಫೆಸ್ಟ್ ಇವೆಂಟ್. ನೋಡಿ ಲಾಂಗ್ ಈಗ ಫಾರ್ ಎಕ್ಸಾಂಪಲ್ ಜಾಲಿನ್ ಥ್ರೋವರ್, ಸಪೋಸ್ ಸ್ವಲ್ಪ ಕಾಲು ನೋವು ಇದೆ, ಪಾರ ಅಲ್ಲ, ಕಾಲು ನೋವು ಇದ್ದವ ಜಾಲಿನ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು, ಸ್ಪಿನ್ ಮಾಡ್ಲಿಕ್ಕೆ ಆಗ್ತದ ಬೇಡ. ಸ್ವಲ್ಪ ಡಮ್ ಅಂಡ್ ಡಫ್, ಸ್ವಲ್ಪ ಕಿವಿ ಕೇಳಿಲ್ಲ, ಆ ಬಾಯಿ ಬರೋದಿಲ್ಲ. ಹಿ ಕೆನಾಟ್ ಅಂದ್ರೆ ಆನ್ ಎ ಮಾಸ್ ಸೆಟ್ ಗೋ ಅಂತ ಎಲೆಕ್ಟ್ರಿಕ್ ಶಾಕ್ ಅದರ್ವೈಸ್ ಇಸ್ ಪರ್ಫಾರ್ಮೆನ್ಸ್. ಅದು ಇದಕ್ಕೆ ಸ್ಪ್ರಿಂಟಿಗೆ ಅಷ್ಟು ಅಲರ್ಟ್ ಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಟ್ ಬ್ಲಡ್ ಕೌಂಟ್ಸ್, ಎಲರ್ಜಿ, ಆ ಬ್ಲಡ್ ಉಂಟಲ್ಲ ಅಷ್ಟು ಸ್ಮೂತ್ ಇರ್ಬೇಕು, ತಿನ್ನಿರ್ಬೇಕು. ತಿಕ್ಕಾದ್ರೆ ಎಲೆಕ್ಟ್ರೆಸ್ ಕಮ್ಮಿ. ಯಾಕಂದ್ರೆ ವಾರ್ಮ್ ಅಪ್ ಬರೋದಲ್ಲಿ ವಾರ್ಮ್ ಅಪ್ ಮೀನ್ಸ್ ವಾಟ್, ಎಲ್ಡರ್ಲಿ ಪರ್ಸನ್ ಇರುವಾಗ ಈಗ ಬ್ಲಡ್ ಕಾಲು ಬಗ್ಗುದಿಲ್ಲ, ಕೈ ಬಗ್ಗುದಿಲ್ಲ ಅಂತ ಹೇಳ್ತಾರಲ್ಲ, ವಾಟ್ ಇಟ್ ಮೀನ್ಸ್ ಬ್ಲಡ್ ಹ್ಯಾಸ್ ಬಿಕಮ್ ಲಿಟ್ಲ್ ಥಿಕ್. ವಾರ್ಮ್ ಅಪ್ ಮಾಡುವಾಗ ಇಟ್ ಬಿಕಮ್ ಥಿನ್. ಪದ್ಮನಾಭ ಕುಮಾರ್ ಅವರೇ, ನಿಮ್ಮ ಸಾಧನೆ ಅಪಾರವಾದ್ದು.
ಅದರ ಬಗ್ಗೆ ಎರಡು ಮಾತಿಲ್ಲ. 68 ವಯಸ್ಸಾದರೂ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದೀರಿ. ಅದರ ಜೊತೆಗೆ ನೀವು ಕೆಲವರನ್ನು, ಅದು ವಿಶೇಷವಾಗಿ ಲಯನ್ಸ್ ಕ್ಲಬ್ ಮತ್ತೆ ಬಾರ್ ಅಸೋಸಿಯೇಷನ್ ಅನ್ನೆಲ್ಲ ನೆನೆಸ್ಕೊಳ್ತಾ ಇದ್ದೀರಿ. ಬಹಳ ಸಂತೋಷದ ವಿಚಾರ. ಈಗ ನನ್ನ ಪ್ರಶ್ನೆ, ಒಂದು ಪ್ರಶ್ನೆಗಿಂತ ಬಹಳ ನಾನು ಹೆಮ್ಮೆ ಪಡುವಂತ ವಿಚಾರ. ನಿಮ್ಮ ಕೇವಲ ಕ್ರೀಡಾ ಕ್ಷೇತ್ರ ಮಾತ್ರವಲ್ಲ, ನಾನು ಪತ್ರಿಕೆಗಳಲ್ಲಿ ನೋಡಿದ್ದೇನೆ, ಸುಮಾರು 28 ಮಂದಿಯನ್ನ ಜೀವ ಉಳಿಸಿದಂತಹ ಒಂದು ಕೀರ್ತಿ ನಿಮಗಿದೆ. ಅದೇನು? 78 ಜೀವ ಉಳಿಸಿದೆ ಅಂದ್ರೆ 20 ಆಕ್ಸಿಡೆಂಟ್ ಕೇಸ್ ಎಮರ್ಜೆನ್ಸಿ ಮಾಡಿದ್ರೆ 10-15-20 ಜೀವ ಉಳಿಸಿದ್ದಾರೆ. ಮಂಗಳ ಸ್ಟೇಡಿಯಂನಲ್ಲಿ ಆ ಉದಾಹರಣೆ ಹೇಳ್ತಾನೆ, ಕೆಲವು ನೆನಪದನ್ನ ಹೇಳ್ತಾನೆ. ಮಂಗಳ ಸ್ಟೇಡಿಯಂ ನಲ್ಲಿ ನಾನು ಮೊದಲಿಂದ ರೆಗ್ಯುಲರ್ ಸ್ವಿಮ್ಮರ್, ನಮ್ಗೆ ಫ್ರೀ. ಮೊದಲು ನಾನು ಮಕ್ಕಳಿಗೆಲ್ಲ ಅಲ್ಲೇ ಸ್ವಿಮ್ ಮಾಡಿದ್ದೇನೆ, ನಾನು ಪ್ರಿಯ ಬಾಂಧ ಕೋಚ್. ಎಲ್ಲ ಮಕ್ಕಳಿಗೆ ಸ್ವಿಮ್ಮಿಂಗ್ ಗೊತ್ತುಂಟು, ಎಲ್ಲ ಗೊತ್ತು, ನಾನು ಹೇಳಿದೆ. ಆಗ ನಾನಂದ್ರೆ ಏನಂದ್ರೆ ಸ್ಪೆಷಲ್ ಏನಂದ್ರೆ, ಈಗ ಬಿಡುದಿಲ್ಲ ಡೈವಿಂಗ್ಗೆ. ಮೊದಲು 6 ಗಂಟೆ ಓಪನ್ ಆದ್ರೆ ಒಂದೇ ಬ್ಯಾಚ್ 9:30 10 ಗಂಟೆವರೆಗೂ ಸ್ವಿಮ್ಮಿಂಗ್ ಮಾಡ್ತಾ ಇರುದು. ಸ್ವಿಮ್ ಮಾಡುದು, ಹಾರುದು, ಮತ್ತೊಂದು ಇನ್ನೊಂದು ಎಲ್ಲ. ಈಗೆಲ್ಲ ಬ್ಯಾಚ್ ಮಾಡಿದ್ದಾರೆ ಬಿಡಿ. ಸೊ ಆಗ ನಾನು 32 ಫೀಟ್ ಇಂದ ಡೈವ್ ಮಾಡ್ತೇನೆ. ಡೈವ್ ಮಾಡಿ ಅಂಡರ್ ಫುಲ್ ಆದಷ್ಟು ಹೋಗ್ತೇನೆ, ಅಂಡರ್ ಫುಲ್ ಆಲ್ಮೋಸ್ಟ್ ಹೋಗ್ತೇನೆ ಅದರಲ್ಲಿ ಒಂದು ಸ್ಟ್ರಚ್ ಅಲ್ಲಿ. ಆಗ ಹೋಗುವಾಗ ಒಂದು ಸಲ ಅದರಲ್ಲಿ ಬ್ಲೇರ್ ಬಂತು, ಒಂದು ಅಡಿಯಲ್ಲಿ ಬ್ಲೇರ್ ಬಂದಾಗ ನಾನು ಯಾವಾಗಲೂ ಅಲ್ಲಿ ಹೇಳುವ ಆಶಂಡ್ ಹೇಳುವ ಇಲ್ಲಿ ಎದ್ದಾಗ ನಂಗೆ ಸ್ವಲ್ಪ ಇದುಂಟಲ್ಲ, ಟೈರ್ಡ್ ಆಗಿದ್ದೇನೆ. ಸೆಕ್ಯೂರಿಟಿ ಕರೆದ ಅಲ್ಲಿ ನೋಡು ಸ್ವಲ್ಪ ಉಂಟು, ಅಲ್ಲಿ ಜಂಪ್ ಆಗ ಅಂತ ಹೇಳಿದೆ. ಅವಾಗ ಜಂಪ್ ಆದಾಗ ಮತ್ತೆ ಎರ್ತು ಹಂದು ಮೇಲೆ ತೆಗಿತ್ತು ಅಲ್ಲೊಂದು ಮತ್ತೆ ಮಾಡಿ ನಾವೆಲ್ಲ ರಿಜಿಸ್ಟ್ರೇಷನ್ ಅದೆಲ್ಲ ಮಾಡ್ಬೇಕಾದ್ರೆ ಮಾಡಿ ಆಯ್ತು. ನಂತರ ಅಲ್ಲಿ ಪಾಂಡಿಚೇರಿಯಲ್ಲಿ ನ್ಯಾಷನಲ್ ಮೀಟ್ ಅಲ್ಲಿ ಅಲ್ಲಿ ಒಬ್ಬ ಇದು ಅದನ್ನ ಪೇಪರ್ ಅಲ್ಲಿ ಅಲ್ಲೇ ಸಿಎಂ ನಮ್ಗೆ ಆನರ್ ಮಾಡಿದ್ದಾರೆ. ಅಲ್ಲಿ ಅವರು ನಂಗೆ 400 ಮೀಟರ್ ವಿದಿನ್ 1 ಮಿನಿಟ್ ಅಲ್ಲಿ ರನ್ ಮಾಡಿದ್ದಾರೆ. 45 ಏಜ್ ರನ್ ಮಾಡಿ ಲಾಸ್ಟ್ ಬರುವಾಗ ಅಲ್ಲಿ ಲಾಸ್ಟ್ ಟ್ರ್ಯಾಕ್ ಅಲ್ಲಿ ಕೊಲಾಪ್ಸ್ ಆಗುವ ಸ್ಟೈಲ್ ಏನಂತ ಹೇಳಿದ್ರೆ, ಅವ ನಾರ್ಮಲ್ ಒಂದು ಅಥ್ಲೀಟ್ ಹೋಗಿ ಹೋದಾಗ ಅಲ್ಲಿ ಕೂತ ಅಲ್ಲಿ ಬಿದ್ದ. ನನ್ಗೆ ಯಾಕಂದ್ರೆ ನಂಗೆ ಸ್ವಲ್ಪ 400 ಗೊತ್ತುಂಟಲ್ಲ ಎಷ್ಟು ಇದಾಗ್ತದೆ, ಬ್ರೆತ್ ಕಂಟ್ರೋಲ್ ಆಗ್ತದೆ. ಸೊ ಸೊ ಅವ ಕೂತ್ಕೊಂಡ ಸ್ಟೈಲ್ ಸರಿಯಾಗಿದೆ, ಬಿದ್ದ ಸ್ಟೈಲ್ ಸರಿಯಾಗ್ಲಿಲ್ಲ. ನಾನು ಇಮಿಡಿಯೇಟ್ ಹೋಗಿ ಏನ್ ಮಾಡಿದೆ, ಸೊ ನೋ ರೆಸ್ಪಾನ್ಸ್. ಆಗ ಏನಾದ್ರು ಏನೋ ಹೆಸರಿತ್ತು, ರಮೇಶ್ ಅಂತ ಕರೆ, ಏನೋ ರೆಸ್ಪಾನ್ಸ್. ಮತ್ತೆ ಇಮಿಡಿಯೇಟ್ಲಿ ಕಾಲ್ ಆದಿದ್ರೆ ಮನೆ ಸ್ವಲ್ಪ ಡಾಕ್ಟರ್ ಇದ್ದು, ಒಂದು ಅಥ್ಲೆಟ್ ಡಾಕ್ಟರ್ ಇದ್ದು, ಉಪ್ಪು ಉಂಟ ಅಂತ ಹೇಳಿದ್ರು. ಆಗ ನಾನು ಯಾಕಂದ್ರೆ ನನ್ನ ಮಿಸಸ್ ಬ್ಯಾಗ್ ಅಲ್ಲಿ ಉಪ್ಪು ಸ್ವಲ್ಪ ಕಾಫಿ ಇಟ್ಕೊಂಡು ಹೋದ್, ಉಪ್ಪು ಬಾಯಿ ಹಾಕಿ ಮತ್ತೆ ರಿಸಲ್ಟ್ ಹಾರ್ಟ್ ಇದೆಲ್ಲ ಸ್ವಲ್ಪ ಅಕ್ಯೂಸ್ ನಮ್ಗೆ ಗೊತ್ತುಂಟು. ಯಾಕಂದ್ರೆ ನಾವು ಕೇಸ್ ಕಂಡಕ್ಟ್ ಮಾಡಿದೆವು, ನಾವು ಡಾಕ್ಟರ್ ಬಿಡಿಷನ್ ಅಂತ ಹೇಳಿದ್ರು, ಔ ಟು ರಿಸಿಟೈಟೇಷನ್ ಮಾಡೋದು ಹೇಗೆ ಅಂತ ಹೇಳಿ. ಸೊ ರಿಜಿಸ್ಟರ್ ಮಾಡಿ ಹಾಸ್ಪಿಟಲ್ ಕೊಂಡೋಗಿ 30 ರಿಸಲ್ಟ್ ಮಾಡಿದೆ. ಸೊ ಅದು ಆಗಿದೆ. ನಂತರ ನಮ್ಮ ಊರಲ್ಲಿ ಹೋಗುವ ಅಂತ ತುಂಬಾ ಉಂಟು. ಒಂದು ಬ್ಯಾಂಕ್ ಮ್ಯಾನೇಜರ್, ನಾನು ಕೋರ್ಟಿಗೆ ಬರುವಾಗ ಒಂದು 10 ವರ್ಷ ಹಿಂದೆ ಕೋರ್ಟ್ ಬರುವಾಗ ನನ್ನ ಹತ್ರ ವಿಶ್ ಮಾಡಿ ಹೋಗುವ ನನ್ನ ಫ್ರೆಂಡ್ ಸ್ಕೂಟರ್ ಅಲ್ಲಿ, ಬೈಕ್ ಅಲ್ಲಿ, ಡೀಸೆಲ್ ಬೈಕ್. ಅಲ್ಲಿಂದ ಬಂಟವಾಳ ಮ್ಯಾನೇಜರ್ ಬರುದು ಯಾವ್ದಕ್ಕೆ, ಬ್ಯಾಂಕ್ ಹೋಗ್ಲಿಕ್ಕೆ ಅಲ್ಲಿ ಸಿದ್ಧಾರ್ಥಗೆ. ಇವರು ಲೋಟ ಪದದಲ್ಲಿ ವಿಷಯ ಮಾಡಿದ್ದಾರೆ, ಹೋಗಿದ್ದಾರೆ. ನಾನು ಕಾರಲ್ಲಿ ಹೋಗ್ತಾ ಇದ್ದೇನೆ. ಕಾರಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ನೋಡಿದ ಎಸ್ ಕಾಲೇಜ್ ಹತ್ರ ಎಲ್ಲ ಜನ ಸೇರಿದ್ದಾರೆ. ಜನ ಸೇರಿದ್ದಾರೆ, ಯಾವ ಬೈಕ್ ಕಾಣ್ತಾ ಉಂಟು, 2 ಬೈಕ್ ಇದ್ದು ಜನ ಇಲ್ಲ, ಎಲ್ಲಿ ಹೋಗಿಲ್ಲ ಅಂತ. ನಾನು ಮತ್ತೆ ಮುಂದೆ ಹೋಗಿ ನಿಲ್ಲಿಸಾಕ ಏನಂತ ಹೇಳಿ ಮತ್ತೆ ಒಬ್ಬ ಆಚಾರ ಬಿದ್ದಲ್ಲಿ 2 ಜನ ಕೊಲಿಜನ್ ಆಗಿ ಇಬ್ಬರಿಗೂ ಕಾಲ್ ಕಟ್ಟು. ಅವನು ಬುಲೆಟ್, ಒಂದು ಬುಲೆಟ್. ಇಮಿಡಿಯೇಟ್ಲಿ ಅವರನ್ನು ನನ್ನ ಕಾರಲ್ಲಿ ಕೊಂದು, ಆಗ MLC ಮಾಡ್ಬೇಕಾದ್ರೆ ಎಲ್ಲೋಕ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ ಶಿಫ್ಟ್ ಮಾಡ್ಬೇಕಿತ್ತು. ಸೊ ಅಲ್ಲಿಂದ ಶಿಫ್ಟ್ ಮಾಡಿ ಶಾಂತರಾಮ್ ಶೆಟ್ ಸಿಟಿಯಲ್ಲಿ ಮಾಡಿ ಅವರು ಆಲ್ ರೈಟ್ ಅಂತದ್ದು. ಅಲ್ಲ ಅಂದ್ರೆ ನೀವು ಪ್ರಾಣ ರಕ್ಷಕ ಮಾತ್ರವಲ್ಲ, ಆಪತ್ ಬಾಂಧವ. ಒಂದು ವಿಚಾರ ನಾನು ಬಹಳ ಮೆಚ್ಚುವಂತದ್ದು, ಈ ಆಕ್ಸಿಡೆಂಟ್ ಆದಾಗ ಬರೀ ವಿಡಿಯೋ ಮಾಡ್ಕೊಂಡು ಆಮೇಲೆ ರೀಲ್ಸ್ ಮಾಡುವಂತದ್ದೆಲ್ಲ ನೋಡಿದ್ದೇವೆ. ಆದ್ರೆ ನೀವೊಂಥರ ವಿಭಿನ್ನ, ಯಾರಿಗಾದ್ರೂ ಏನಾದ್ರು ತೊಂದರೆ ಆದಾಗ ತಕ್ಷಣ ಅವರನ್ನು ಬದುಕಿಸುವಂತ ಪ್ರಯತ್ನ ಮಾಡಿದ್ದು. ಅದರಲ್ಲಿ 28 ಈಗಾಗಲೇ ನೀವು ಬದುಕಿಸಿದ್ದೀರಿ ಎನ್ನುವಂಥದ್ದು ಇದೆ. ಅದಕ್ಕಾಗಿ ನಿಮಗೆ ಪ್ರಶಸ್ತಿ ಸಿಕ್ಕಿದೆ. ಪ್ರಶಸ್ತಿ ಸಿಗ್ಬೇಕಾದ್ದು ನಿಮ್ಮ ಒಂದು ಒಳ್ಳೆಯ ಒಂದು ಗುಣಕ್ಕಾಗಿ ಮತ್ತೆ ನಿಮ್ಮ ಸಾಧನೆಗಾಗಿ. ಈಗ ನಾವು ಸಂದರ್ಶನದ ಕೊನೆಯ ಹಂತಕ್ಕೆ ಬರ್ಬೇಕಾದ್ರೆ, ನೀವು ಒಳ್ಳೆಯ ಕ್ರೀಡಾಪಟು, ಇವಾಗ್ಲೂ ಅದೇ ಒಂದು ರೀತಿಯ ಫಿಟ್ನೆಸ್ ಅನ್ನ ಉಳಿಸ್ಕೊಂಡು ಬಂದಿದ್ದೀರಿ. ಯುವ ಕ್ರೀಡಾಪಟುಗಳಿಗೆ ನೀವು ಏನು ಸಲಹೆ ಕೊಡ್ತಾ ಇದ್ದೀರಿ? ಯುವ ಕ್ರೀಡಾಪಟುಗಳಿಗೆ ಮತ್ತು ಮಾಸ್ಟರ್ ಅಥ್ಲೆಟ್ಸ್ ಅವರಿಗೆ 30 ವರ್ಷ ಆದವರಿಗೆ, ಮತ್ತೆ ಏನಾದ್ರು ಕಾಯಿಲೆ ಇದ್ದವರಿಗೆ, ಮಕ್ಕಳು ಈಗಿನ ಒಂದು ಆರ್ಟಿಫಿಷಿಯಲ್ ಸ್ಟೈಲ್ ಆಫ್
ಇದು ಹೆಚ್ಚು ನಾನು ನೋಡ್ತಾ ಇದ್ದೆ ಮಂಗಳೂರು ಸ್ಟೇಡಿಯಂ ಅಲ್ಲಿ ಶೂಸ್ ಹಾಕಿ, ಯಾಕಂದ್ರೆ ಬಾರ್ನಲ್ಲಿ ಹೇಳ್ತಾರೆ ಚಪ್ಪಲ್ ಹಾಕು ಶೂಸ್ ಹಾಕು, ಅದು ನ್ಯಾಚುರಲ್ ಆಗಿ ಮಾಡುವುದು ಒಳ್ಳೇದು, ಅಭ್ಯಾಸ ಮಾಡ್ಬೇಕು. ಮತ್ತೆ ನ್ಯಾಚುರಲ್ ಫುಡ್. ಈಗ ನಮ್ಮ ಕಣ್ಣೆದುರೇ ಒಬ್ರು ಯಾರಂತ ಹೇಳುದಿಲ್ಲ, ನಾನು ನನ್ನ ಮಕ್ಕಳಿಗೆ ಇರುವಾಗ ಎಲೆಕ್ಟ್ರಾಲ್ ಓಡಿ ಎಲೆಕ್ಟ್ರಾಲ್, ಅದು ಒಳ್ಳೆ ಪ್ಲೇಟ್, ಅದು 20 ವರ್ಷ ಹಿಂದೆ ಎಲೆಕ್ಟ್ರಾಲ್ ಕುಡಿ 1 ರನ್ ಓಡುದು ಪ್ರಾಕ್ಟೀಸ್ ಎಲೆಕ್ಟ್ರಾಲ್ ಕುಡಿಯುದು, ಕುಡಿಯುದು. ಅದರ ನಂತರ ಆಗ ನನ್ನ ಮಕ್ಕಳು ಚಿಕ್ಕ ಇದ್ರು ಹೋಗೋದು, ಕುಡಿದು ಪ್ರಾಕ್ಟೀಸ್ ಮಾಡುದು. ನಾನಾಗ ಹೇಳ್ತಾ ಇದ್ದೆ ಅದು ಎಲೆಕ್ಟ್ರಾಲ್ ಅಷ್ಟು ಒಳ್ಳೇದಲ್ಲ, ಅದು ಅವರದ್ದು ನಂತರ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಅವರು ಕಾಲು ಇದು ಮಾಡಿ ಆಪರೇಷನ್ ಆಗ್ತಾ ಇಲ್ಲ. ಆದ್ರಿಂದ ನ್ಯಾಚುರಲ್ ಫುಡ್ ತಿನ್ಬೇಕು. ಮತ್ತೆ ಪ್ರಾಕ್ಟೀಸ್ ಮಾಡುವಾಗ ಆದಷ್ಟು ಪ್ರಯತ್ನ ಮಾಡಿ, ಯಾಕೆ ಒಂದೇ ಸಲ ಆಗುದಿಲ್ಲ, ಆದಷ್ಟು ಪ್ರಯತ್ನ ಮಾಡಿ. ಸೊ ನಾರ್ಮಲ್, ಯಾಕಂದ್ರೆ ದೊಡ್ಡ ಶೂಸ್ ಹಾಕಿ ಅದು ಪ್ರಶ್ನೆ ಇಲ್ಲ. ಬಟ್ ನಿಮ್ಮ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ಬೇಕಾದ್ರೆ ತಾವು ಮಕ್ಕಳು ಯಾರಾದ್ರೂ ಆಲೋಚನೆ ಮಾಡ್ಬೇಕು. ಎಲ್ಲಾದ್ರೂ ಮನುಷ್ಯ ಅಸ್ವಸ್ಥ ಆದಾಗ ಎಲ್ಲಿಗೆ ಡಾಕ್ಟರ್ ಇದಾಗ್ತಾರೆ? ಇಲ್ಲಿ ಆಗ್ತಾರ. ಒಂದು ಕಡ್ಡಿ ತಕೊಂಡು ಕಾಲನ್ನ ಬುಡಕ್ಕಾಗ್ತಾರೆ. ಅಲ್ಲಿ ಇರುವಂತದ್ದು, ಕಾಲಿನ ಅಡಿಯಲ್ಲಿ ಇರುವಂತದ್ದು ಇದು 60,000 ಸೆಲ್ಸ್, ಅದು ಇಲ್ಲಿ ಹೋಗ್ತದೆ. ಅದನ್ನು ಆಯ್ತು. ಮತ್ತೆ ಫುಡ್ ಸಿಸ್ಟಮ್ ಆದಷ್ಟು ನ್ಯಾಚುರಲ್ ಫುಡ್ ತಿನ್ಬೇಕು. ಈಗ ಏನು ಗೂಗಲ್ ಅಲ್ಲಿ ಅದು ಮಾಡಿ ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆ ಅದು ಒಳ್ಳೆ ಫುಡ್, ಬಿರಿಯಾನಿ, ಅವರು ನೀರು ಬಿಸಿಲಾರಿ ಬಾಟ್ಲಿ ಕುಡಿದ್ರೆ ನೀರು, ಅದು ನೇತ್ರಾವತಿ ಬಂದ ನೀರು, ಬಾವಿ ನೀರು ಎಲ್ಲ ಮುಚ್ಚಿದರೆ ಬಾವಿ ಇದ್ದವರು ಉಪಯೋಗ ಮಾಡಿಲ್ಲ. ಯಾವ ಡಾಕ್ಟರ್ ಕೇಳಿದ್ರು 100ಕ್ಕೆ 100 ನೀರುವಂಥದ್ದು ಬಾವಿ ನೀರು ಅಂತ. ಅದನ್ನು ಕಷಾಯ, ಅದು ನೀರಲ್ಲ, ಅದಕ್ಕೆ ಇದು ಬೀಳ್ತದೆ ಬೀಳ್ತದೆ, ತನ್ನಷ್ಟು ಕಷಾಯ. ನೀವು ಹೇಳೋ ಪ್ರಕಾರ ನೈಸರ್ಗಿಕವಾಗಿ ಬಂದಂತಹ ನೀರು, ನೈಸರ್ಗಿಕವಾಗಿ ಸಿಗುವಂತ ಆಹಾರ, ಜೊತೆಗೆ ಅಭ್ಯಾಸ ಮಾಡಬೇಕಾದ್ರೆ ನಾವು ಯಾವ ಬಟ್ಟೆಯನ್ನು ಧರಿಸಿದ್ದೇವೆ, ಯಾವ ಶೂ ಧರಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ, ನಮ್ಮೊಳಗಿನ ಪ್ರತಿಭೆ ಮುಖ್ಯ ಎನ್ನುವುದನ್ನು ಹೇಳಿದಿರಿ. ಬಹಳ ಸುಂದರವಾದ ಮಾತನ್ನ ಮತ್ತೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ಡಿ ಪದ್ಮನಾಭಕುಮಾರ್ ಅವರ. ಜೊತೆಗೆ ಸಂದರ್ಶನ ಮುಗಿಸುವ ಮೊದಲು ನೀವು ಹೇಳಿದಿರಿ 30 ವರ್ಷಗಳ ಬಳಿಕ ಕ್ಷೇತ್ರಕ್ಕೆ ಬಂದ್ರು, ಆಗ ನಿಮ್ಮ ಮಗಳು ಅದಕ್ಕೆ ಸಾಧನೆಗೆ ಸಾಥಿಯಾಗಿದ್ರು. 68 ವರ್ಷ ನಂತರ ಈಗ ಮನೆಯವರು ಬಿಡ್ತಾರೆ ನಿಮ್ಮನ್ನು ಹೋಗ್ಲಿಕ್ಕೆ? ಇಲ್ಲ, ನಮ್ಗೆ ಒಳ್ಳೆ ವೆಲ್ ಕಾಪರೇಟ್. ಯಾಕಂದ್ರೆ ಅವರಿಗೆ ಮತ್ತೆ ಪ್ರಾಯದವರಿಗೆ ಗಂಟು ನೋವು, ಕಾಲು ನೋವು ಇದ್ದವರಿಗೆ ನೀವು ದಯಮಾಡಿ ನೀವು ಉದಾಸೀನ ಮಾಡಬೇಡಿ. ನನ್ನ ಹತ್ರ ಉದಾಹರಣೆಗಳುಂಟು. ಚಕ್ರಾಸನದ ಮಾಡಿದ್ರೆ ನೀವು ಹಾರ್ಟ್ ಅನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಪ್ರಾಯದವರು ಸ್ವಲ್ಪ ಈಗ ನೋಡಿ ಮಾಸ್ಟರ್ ಥಿಯೇಟರ್ಸ್ ಅಲ್ಲಿ ಎಮರ್ಜೆನ್ಸಿ ಅಟ್ಲೀಸ್ಟ್ 36 ಯಾರು ಬರ್ತಾ ಇಲ್ಲ. ನಿಜವಾಗಿ ಬಂದ ಏನು ಬೆನಿಫಿಟ್. ನಾನು ಈ ಸ್ಪೋರ್ಟ್ಸ್ ಇದ್ರಿಂದ 5 ಗಂಟೆಗೆ ಹೇಳ್ತೇನೆ, ಎಷ್ಟು ಬಿಸಿ 6:30 ಗಂಟೆಗೆ ಏನಾದ್ರು ಕೈಕಲ್ಲಿ ಹಿಡಿಲೇಬೇಕಲ್ವಾ? ಹಾಗೆ ಸೊ ನಾವು ವಾಟ್ ಐ ವುಡ್ ಲೈಕ್ ಟು ದ ಸೀನಿಯರ್ಸ್ ಆಸ್ ವೆಲ್ as ಜೂನಿಯರ್ಸ್, ಒಂದು ನಾನು ರುಟೀನ್ ನಾವು ಊಟ ಮಾಡುದು ಮತ್ತೊಂದು ಇನ್ನೊಂದು, ಅದು ಈ ಎಕ್ಸಸೈಸ್ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಮಾಡಿದ್ರೆ ನಿಮ್ಗೆ ಧರ್ಮಕ್ಕೆ ಡಾಕ್ಟರ್ ಇಲ್ಲದೆ ಮಾಡಬಹುದಲ್ಲ. ಹೇಳೋದಾದ್ರೆ ಕ್ರೀಡೆಯನ್ನು ನಿಮ್ಮ ಜೀವನದ ಒಂದು ಸ್ವೀಕಾರ. ಈಗ ನೋಡಿ ಕೃಷಿ ಒಂದು ಕೆಸರಡಂಜಿನ ಅಂತ ಮಾಡಿದ್ರು, ನಾವು ಅದನ್ನು ಚಿಕ್ಕನಲ್ಲಿ ಬರ್ತೇವೆ, ನಾನು ನಿಂತಿದ್ದೆ. ಒಟ್ಟಾಗಿ ಕ್ರೀಡೆಯನ್ನು ನೀವು ನಿಮ್ಮ ಜೀವನದ ಒಂದು ಭಾಗ ಅಂತ ಮಾಡಿದ್ದೀರಿ. ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ, ಬೇರೆ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ 7 ಬಾರಿ ಹೋಗಿದ್ದೀರಿ. ಈಗ ಸಂದರ್ಶನಕ್ಕೆ ಬರುವಾಗ 7 ಬಾರಿ ಹೋಗಿದ್ದೀರಿ. ಮುಂದೆ 8 ಅಲ್ಲ, ಇನ್ನು ನೀವು ಹೇಳಿದ್ರೆ 101 ವರ್ಷ ಮಹಿಳೆ 100 ವರ್ಷಕ್ಕಿಂತಲೂ ಹೆಚ್ಚು ಓಟವನ್ನ ಅಥವಾ ನಿಮ್ಮ ಈ ಒಂದು ದೈಹಿಕ ಫಿಟ್ನೆಸ್ ಅನ್ನ ಉಳಿಸಿ ನಮಗೆಲ್ಲ ನೀವು ಆದರ್ಶ ಅಂತ ನಾನು ತಿಳ್ಕೊಳ್ತೇನೆ. ಆದರ್ಶವೂ ಹೌದು, ಯಾಕಂದ್ರೆ ನಿಮ್ಮ ಅನುಭವಗಳು, ನಿಮ್ಮ ಕ್ರೀಡಾ ಸ್ಫೂರ್ತಿ, ಮತ್ತೆ ಅದಕ್ಕಿಂತ ವಿಶೇಷವಾಗಿ ನೀವು ನೆನೆಸಿಕೊಳ್ಳುವಂತದ್ದು ನಿಮ್ಮನ್ನು ಬೆಳೆಸಿದವರನ್ನು, ಇದೆಲ್ಲ ಒಂದು ಅದ್ಭುತವಾದ್ದು. ಡಿ ಪದ್ಮನಾಭಕುಮಾರ್ ಅವರೇ, ಬಹಳ ಸಂತೋಷ ಆಯಿತು ನಮ್ಮ MN ಸ್ಟುಡಿಯೋಕ್ಕೆ ಬಂದಿರುವಂತಹದ್ದು, ಜೊತೆಗೆ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತದ್ದು. ನಮ್ಮ ಜೊತೆ ಬಂದು ಅನುಭವವನ್ನು ಹಂಚಿಕೊಂಡದಕ್ಕೆ ನಿಮ್ಗೆ MN ಸ್ಟುಡಿಯೋದ ಪರವಾಗಿ, MN ಸ್ಟುಡಿಯೋ ಮ್ಯಾಂಗ್ಳೂರ್ ಪರವಾಗಿ ಸಮಯ ಅಭಾವ ಇಲ್ಲದ್ರೆ ಹೇಳಿಕೆ ಕೂಡ, ಯಾಕಂದ್ರೆ ಕೆಲವರು ಇನ್ನಿತರನ್ನು ಕೆಲವರು ನೆನಪಾಡ್ಲಿಕ್ಕಿತ್ತು, ಇಲ್ಲಾದ್ರೆ ನಮಸ್ತೆ. ಓಕೆ, ಈಗ ನನ್ನನ್ನು ಕರೆಸಿ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕೆ ನಮ್ಗೆ ಎಲ್ಲರಿಗೂ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅವರಿಗೆಲ್ಲ ಧನ್ಯವಾದಗಳು. ಮುಂದಕ್ಕೆ ಇನ್ನು ಇಂಥದ್ದು ಯೋಗ ಭಾಗ್ಯ ಸಿಗ್ಲಿ, ಒಳ್ಳೆ ಪ್ರಶಸ್ತಿ ಬರ್ತದೆ, ಇನ್ನು ಮುಂದಕ್ಕೂ ಅವಕಾಶ ಇರಲಿ ಅಂತ ದೇವರ ಹತ್ರ ನಿಮ್ಮ ಎಲ್ಲ ಹತ್ರ ಪ್ರಾರ್ಥಿಸಿ ಬಹಳ ಧನ್ಯವಾದಗಳು.